ಗುಡ್ ಈವ್ನಿಂಗ್ ಎಲ್ಲರಿಗೂ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಸೊ ಕಂಗ್ರ್ಯಾಚುಲೇಷನ್ಸ್ ತಾಯಮ್ಮ ಆನ್ ಅ ನ್ಯೂ ಕಾರ್ ಪರ್ಚೇಸ್. ಸೊ ಫ್ಯಾಂಟಾಸ್ಟಿಕ್. ಮಗಳೇ ಕೇಳಿ ಕೇಳಿ, ಇವತ್ತಿನ ತರಗತಿಯಲ್ಲಿ ದಶಮಾಂಶಗಳ ಮುಂದುವರೆದ ಭಾಗ ಮಾಡ್ತೀವಿ. ನಾವಿನ್ನೂ ಸಂಕಲನಕ್ಕೆ ಈಗಲೇ ಹೋಗೋದಿಲ್ಲ. ದಶಮಾಂಶ ಅಂದರೆ ದಶಕ್ಕೆ ಒಂದು ಅಂಶ ಅನ್ನೋದು ಕಲ್ತಿದ್ದೀರಿ, ಹೌದಲ್ವಾ? ದಶಮಾಂಶ ಅಂದರೆ ದಶಕ್ಕೆ ಒಂದು ಅಂಶ. ಅದರಲ್ಲಿ ದಶಾಂಶ, ಶತಾಂಶ, ಸಹಸ್ರಾಂಶ ಅದನ್ನೆಲ್ಲವನ್ನೂ ಕಲ್ತಿದ್ದೀವಿ. ಜೊತೆಗೆ ದಶಮಾಂಶ ಸಂಖ್ಯೆಗಳ ವಿಸ್ತಾರ ರೂಪವನ್ನು ಸಾಮಾನ್ಯ ರೂಪದಲ್ಲಿ ಬರೆಯೋದು ನೋಡಿದ್ವಿ ಹಿಂದಿನ ತರಗತಿಯಲ್ಲಿ. ಈ ಥರದ ಲೆಕ್ಕ ನಾವು ನೋಡಿದ್ವಿಲ್ವಾ? ಇದಕ್ಕೇನು ಸಾಮಾನ್ಯ ರೂಪ ಏನು? 174.6 ಹೌದಾ? ಥ್ಯಾಂಕ್ ಯು. ಸೊ ಇದನ್ನು ನಾವು ಹಿಂದಿನ ತರಗತಿಯಲ್ಲಿ ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ವಿ. ಮೊದಲು ಪೂರ್ಣಾಂಕಗಳನ್ನು ಬರಿತೀವಿ, ನಂತರ ದಶಮಾಂಶ ಭಾಗವನ್ನು ಬರಿತೀವಿ. ಮಾಡಿದ್ದೀವಿ ಅಲ್ವಾ ಮಕ್ಕಳೇ? ಇವತ್ತಿನ ತರಗತಿಯಲ್ಲಿ ಭಿನ್ನರಾಶಿಯನ್ನು ದಶಮಾಂಶ ರೂಪದಲ್ಲಿ ಬರೆಯೋದು ಹೇಗೆ ಅನ್ನೋದನ್ನು ನೋಡೋಣ. ಏನು ಮಾಡ್ತೀವಿ? ಭಿನ್ನರಾಶಿಯನ್ನು ದಶಮಾಂಶ ರೂಪದಲ್ಲಿ ಬರೆಯೋದು. ಅರ್ಥ ಆಗ್ತಿದೆಯಾ ಹೇಳಿದ್ದು ನಾನು? ಹಲೋ, ಹಾಂ, ಭಿನ್ನರಾಶಿಯನ್ನು ದಶಮಾಂಶ ರೂಪದಲ್ಲಿ ಬರೆಯೋದು. ಫಾರ್ ಎಕ್ಸಾಂಪಲ್ 8/2 ಅಂತ ಇದೆ. 8/2 ನೀವು ಇದನ್ನು ಈ ಥರನೂ ಅರ್ಥ ಮಾಡ್ಕೊಬೋದು, ಕರೆಕ್ಟ್? 8/2 ಇದನ್ನೇನಂತ ಮಾಡ್ತಿದ್ರಿ ನೀವು? 2 1 2, 2 2 4, ಕ್ಷಮಿಸಿ, ಸಾರಿ, 2 4 8, ಕ್ಷಮಿಸಿ 2 4 8, 2 4 8 ಏನು ಬರ್ತದೆ? 4 ಬರ್ತದೆ. ಉತ್ತರ ಏನು ಬರ್ತದೆ ತ್ರಿಷಿಕಾ? 4 ಬರ್ತದೆ. ಸೊ ಇದು ದಶಮಾಂಶ ಸಂಖ್ಯೆಯಲ್ಲಿ ಬರ್ತಿದ್ದಿಲ್ಲ, ಇದಕ್ಕೆ ಉತ್ತರ ನೇರವಾಗಿ 4 ಅಂತ ಬರಿತಿದ್ರಿ. ಒಂದು ವೇಳೆ ಬಡವರು ಇದ್ದಾರೆ ಅಂದರೆ ನಾವೇನು ಮಾಡ್ತಿದ್ವಿ? ಬಡವರ ಭಾಗಕಾರ ಅವ್ರು ಏನು ಮಾಡ್ತಿದ್ರು? ಅವ್ರು ಈ ಥರ ಮಾಡ್ತಿದ್ರು, 2 4 8 ಶೇಷ 0. ಈ ರೀತಿ ಲೆಕ್ಕ ಮಾಡಿಬಿಟ್ಟು ಅದಕ್ಕೆ ಉತ್ತರ ಎಷ್ಟು? 4 ಅಂತ ಹೇಳ್ತಾಯಿದ್ರು. ಇದು ದಶಮಾಂಶ ಸಂಖ್ಯೆ ಅಲ್ಲ. ದಶಮಾಂಶ ಸಂಖ್ಯೆಗಳು ಯಾವಾಗ ಬರ್ತವೆ ಅಂದರೆ, ಯಾವಾಗ ಒಂದು ಸಂಖ್ಯೆ ನಿಶ್ಶೇಷವಾಗಿ ಭಾಗಾಕಾರ ಆಗೋದಿಲ್ವೋ ಆಗ ದಶಮಾಂಶ ಸಂಖ್ಯೆಗಳು ಬರ್ತವೆ. ಇಲ್ಲಿದ್ದಂತಹ ಭಾಗಾಕಾರ ನಿಶ್ಶೇಷವಾಗಿ ಭಾಗಾಕಾರ ಹೋಗುವಂತಹ ಸಂಖ್ಯೆ. ಇದಂತಹ ಭಾಗಾಕಾರ ನಿಶ್ಶೇಷವಾಗಿ ಭಾಗಾಕಾರ ಆಗ್ತದೆ. ಏನು ನಿಶ್ಶೇಷವಾಗಿ ಭಾಗಾಕಾರ ಆಗೋದಂದರೆ ಶೇಷ ಶೂನ್ಯ ಬರ್ತದೆ, ಶೇಷ 0 ಬರ್ತದೆ. ಅದಕ್ಕೇನಂತೀವಿ? ನಿಶ್ಶೇಷವಾಗಿ ಭಾಗಾಕಾರ ಆಗೋದು, ಸಂಪೂರ್ಣವಾಗಿ ಭಾಗಾಕಾರ ಆಗುವುದು, ಕಂಪ್ಲೀಟಾಗಿ ಭಾಗಾಕಾರ ಆಗೋದು, ಕಂಪ್ಲೀಟ್ ಡಿವಿಷನ್. ಇದಕ್ಕೇನಂತೀವಿ? ನಿಶ್ಶೇಷವಾಗಿ ಭಾಗಾಕಾರ. ಅದಕ್ಕೆ ಪೂರ್ಣ ಅಂಕಗಳು ಬರ್ತವೆ, ಪೂರ್ಣ ಸಂಖ್ಯೆಗಳು ಬರ್ತವೆ. ಒಂದು ವೇಳೆ ನಿಶ್ಶೇಷವಾಗಿ ಭಾಗಾಕಾರ ಆಗಲಿಲ್ಲ ಅಂದರೆ, ಶೇಷ ಏನಾದರೂ ಉಳಿದು ಬಿಡುತ್ತಪ್ಪ ಅಂದರೆ 19 ಭಾಗಾಕಾರ 5 ಏನಾಗ್ತದೆ? 5 3 15, 5 3 15 ಶೇಷ 4, 5 3 15 ಶೇಷ 4. ನಾವು ಹಿಂದಿನ ತರಗತಿಯಲ್ಲಿ ಏನು ಮಾಡ್ತಿದ್ವಿ? ಇಷ್ಟು ಮಾಡಿಬಿಟ್ಟು ಎಸ್ ಯಾರದು ವೆರಿ ಗುಡ್ ಏನಂತ ಹೇಳಿದ್ರಿ? ಫ್ಯಾಂಟಾಸ್ಟಿಕ್, ಥ್ಯಾಂಕ್ಸ್ ಅಪ್ಪ. 3 4/5 ಬೆಂಕೇಶ ಕರೆಕ್ಟ್ ಆದೆ, ಕರೆಕ್ಟಾಗಿ ಕನೆಕ್ಟ್ ಆಯಿತು. ನಾನು ಏನು ಯೋಚನೆ ಮಾಡ್ತಿದ್ದೆ, ಏನು ನನ್ನ ಅಪೇಕ್ಷಿಸುತ್ತಿದ್ನೋ ನೀವು ಸಹ ಅದೇ ಉತ್ತರವನ್ನು ಬಹಳ ಸ್ಪಷ್ಟವಾಗಿ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್, ವೆರಿ ಗುಡ್. ತಡೀರಿ, ಹಿಂದಿನ ತರಗತಿಗೆ ನಾವು ಇಲ್ಲಿಗೆ ಮಾಡಿಬಿಟ್ಟು ಕೈ ತೊಳ್ಕೊಂಡ್ಬಿಡ್ತಿದ್ವಿ, ರೈಟ್? ಊಟ ಮುಗೀತು ಅಂತ. ಈಗ ಹಾಗಿಲ್ಲ, ಭೋಜನ ಇನ್ನೂ ಮುಗಿಸ್ಬೇಕು. ಇನ್ನೂ 4 ವಡೆ ಇದೆ ಬಾಳೆ ಎಲೆ ಮೇಲೆ, ರೈಟ್? ಸೊ ಈಗ 4 5ಕ್ಕಿಂತ ಕಡಿಮೆ ಇದೆ, ರೈಟ್? 4 ಏನಿದೆ? 5ಕ್ಕಿಂತ ಕಡಿಮೆ ಇದೆ, ಭಾಗಾಕಾರ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ನನಗೊತ್ತು ಭಾಳ ಜನಕ್ಕೆ ನಿಮಗೆ ಬರುತ್ತೆ ಇದು ಮಾಡಲಿಕ್ಕೆ, ಮುಂದೆ ಮಾಡೋಕ್ಕೂ ಬರುತ್ತೆ, 0 ಕಟ್ಟಿ ಪಾಯಿಂಟ್ ಇಟ್ಟು ಮಾಡೋಕ್ಕೆ ಬರುತ್ತೆ. ಬಟ್ ಮೊದಲ ಬಾರಿ ಯಾರು ನೋಡ್ತಿದ್ದೀರಿ, ಸಾವಕಾಶ ಕೇಳಿ, ಆರಾಮಾಗಿ ಕೇಳಿ. ಈ ಥರದ 3 4 ಲೆಕ್ಕಗಳನ್ನು ಮಾಡೋಣ, ಜೊತೆಯಾಗಿ ಮಾಡಿದ್ರೆ ನೀವು ಸಹ ಕಲಿತೀರಿ. ಸೊ ಈ ಥರದ ಸಂದರ್ಭ ಬಂದಾಗ 0 ಕಟ್ಬಿಡ್ತೀರಿ. 0 ಕಟ್ಟಿದ ತಕ್ಷಣ ಏನಾಗ್ತದೆ? 40 ಆಗ್ತದೆ, 5ಕ್ಕಿಂತ ಜಾಸ್ತಿ ಆಗ್ತದೆ, ಭಾಗಾಕಾರ ಮುಂದೆ ಆಗ್ತದೆ. ಆದರೆ ನೆನಪಿಡಿ, ಪಾಯಿಂಟ್ ಅಲ್ಲ. ಮೊದಲ 0 ಕಟ್ಟಿದ್ದಕ್ಕೆ ಮಾತ್ರ ಪಾಯಿಂಟ್ ಇಡ್ತೀರಿ. ಮೊದಲು ಕಟ್ಟುವ 0ಗೆ ಮಾತ್ರ ಪಾಯಿಂಟ್ ಇಡ್ತೀವಿ. ಏನು ಮಾಡ್ತೀವಿ? ಆಮೇಲೂ 0 ಕಟ್ಕೊತೀವಿ ಕಡಿಮೆ ಆಯಿತು ಅಂದರೆ, ಆದರೆ ಅಲ್ಲಿ ಪಾಯಿಂಟ್ ಇಡಲ್ಲ. ಒಂದೇ ಪಾಯಿಂಟ್ ಬರೋದು, ಬೆಂಕೇಶಲ್ಲಿದ್ದಾರೆ ಒಂದೇ ಪಾಯಿಂಟ್ ಬರೋದು. ಆದರೆ ಯಾವಾಗ ಬರುತ್ತದು? ಮೊದಲ 0 ಕಟ್ಟುವಾಗ ಮಾತ್ರ ಪಾಯಿಂಟ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್ ಏನಾಗ್ತದೆ? 1 0 ಮೊದಲ 0 ಕಟ್ಟಿದ್ರಿ, ಈಗ ಇಲ್ಲಿ ಪಾಯಿಂಟ್ ಇಟ್ಬಿಡ್ತೀರಿ. ಕ್ಲಿಯರ್? ಅಯ್ಯೋ, ಸ್ವಲ್ಪ ಮೇಲೆ ಬರುತ್ತೆ, ತೀರಾ ಮಧ್ಯನೂ ಬರಲ್ಲ. ಸೊ ಆಯಿತಾ? ಇದು ಕ್ಲಿಯರ್ ಆಯಿತಾ? ಪಾಯಿಂಟ್ ಇಟ್ಟು 0 ಕಟ್ಟಿದ್ವಿ, ಪಾಯಿಂಟ್ ಇಟ್ಟಿದ್ವಿ. ಈಗ ಮಕ್ಕಳೇ ಮುಂದೆ ಈಗ ಭಾಗಾಕಾರ ಆಗ್ತದ? ನಿಶ್ಶೇಷವಾಗಿ ಭಾಗಾಕಾರ ಆಗ್ತದ? ಬಾಧ್ಯತೆ ನಿಯಮನ ಪೂರೈಸ್ತದ? 5 8 40
ಶೇಷ. ಆದರೆ ಈ ಸಾರಿ ಇದರ ಉತ್ತರ ಏನಾಗ್ತದೆ? ಸ್ವಲ್ಪ ಗಮನಿಸಬೇಕು, ಸ್ವಲ್ಪ ಗಮನಿಸಬೇಕು. ಕಟ್ತಾ ಹೊಡೆ ತೋರಿಸ್ತೀನಿ ಒಂದು ನಿಮಿಷ. ಸ್ವಲ್ಪ ಗಮನಿಸಬೇಕು. ಪೂರ್ಣಾಂಕ ಏನಿತ್ತಿಲ್ಲಿ? ಇಲ್ಲೂ ಸಹ ಏನಿದೆ? ಸಮಭಿನ್ನ ರಾಶಿ ಮಾತ್ರ ದಶಮಾಂಶದಲ್ಲಿ ಬರುತ್ತೆ. ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ ನೆನಪಿದೆಯಾ? ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ ನೆನಪಿದೆಯಾ? ಪೂರ್ಣಾಂಕ ಅದೇ ಇದೆ, ಸಮಭಿನ್ನ ರಾಶಿ ಮಾತ್ರ ದಶಮಾಂಶ ರೂಪದಲ್ಲಿ ಬರ್ತದೆ. ಗಮನಿಸ್ತಿದ್ದೀರಾ? ಗಮನಿಸ್ತಿದ್ದೀರಾ? ಇನ್ನೊಂದೆರಡು ಲೆಕ್ಕ ನೋಡಿದ್ರೆ ಬರ್ತದೆ. ಸರ್ ಕಡ್ತಾ ಹೊಡೆಯೋದು ಹೇಗೆ? ದಶಮಾಂಶನೂ ಕಡ್ತಾ ಹೊಡೆಯೋಣ ಬನ್ನಿ ಸರ್. ಓಕೆ, ಚೆಕ್ ಮಾಡೋಣ, ಚೆಕ್ ಮಾಡಿ. 19/5. ಓಕೆ, ಆಲ್ ರೈಟ್. 5 1s 5, 5 3s 15, 5 3s 15, ರಿಮೈಂಡರ್ 4, 0 ಕಟ್ರಿ, ಪಾಯಿಂಟ್ ಇಡ್ರಿ. 5 8s 40, ಖತಮ್. ಸೊ ಏನು ಬರ್ತದೆ ಇಲ್ಲಿ? 3.8. ಕ್ಲಿಯರ್? ಇನ್ನೊಂದು ಸರಿ ಮಾಡೋಣ, ಇನ್ನೊಂದು ಸರಿ ಮಾಡೋಣ, ಇನ್ನೊಂದು ಸರಿ ಮಾಡೋಣ. 19/5 ಡಿವೈಡೆಡ್ ಬೈ 5/5. ಸೊ 5 1s 5, 5 3s 15, ರಿಮೈಂಡರ್ 4, ಶೇಷ 4. ಸಾಕಾಗಲ್ಲ, 0 ಕಟ್ಟೋಣ, ಪಾಯಿಂಟ್ ಇಡೋಣ, 0 ಕಟ್ಟೋಣ, ಪಾಯಿಂಟ್ ಇಡೋಣ. 5 8 40, 5 8 40. ಅರ್ಥ ಆಯ್ತಾ ಮಕ್ಕಳೇ? ಕ್ಲಿಯರ್ ಆಯ್ತು? ಹೇಳಪ್ಪ. ಹೊಡಿಬೋದು. ಸ್ವಲ್ಪ ನನ್ನ ಜೊತೆಗೆ ಭಾಗಾಕಾರ ಮಾಡಿ, ಇವತ್ತೊಂದು ದಿನ ಭಾಗಾಕಾರ ಮಾಡಿ, ಆಯಿತಾ? ಮುಂದೆ ಹೋಗ್ತಾ ಹೋಗ್ತಾ ನೀವೇ ಕಡ್ತಾ ಹೊಡಿತೀರಿ. ಕಡ್ತಾ ಹೊಡೆಯೋದೇ ಬೇಕಿಲ್ಲ ನಿಮಗೆ, ಅದಕ್ಕೂ ಈಸಿ ಮೆಥಡ್ ಇದೆ, ಡೈರೆಕ್ಟ್ ಮೆಥಡ್ ಇದೆ. ಮುಂದೆ ಬರ್ತದೆ ಹೋಳಿಗೆ ತುಪ್ಪ, ಹಾಂ ಮುಂದೆ ಬರ್ತದೆ. ಬನ್ನಿ ಬನ್ನಿ. 17/4, 17 ಡಿವೈಡೆಡ್ ಬೈ 4, 17 ಡಿವೈಡೆಡ್ ಬೈ 4, 17 ಡಿವೈಡೆಡ್ ಬೈ 4. ಬೇಡ 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 ಬೇಡ, ತಾಳ್ಮೆ 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 ಇರಲಿ. ಈ ಥರ ಮಾಡಿ. ತಾಳಿದವನು ಥ್ಯಾಂಕ್ ಯು. ಸೊ 17ರಲ್ಲಿ 16 ಹೋದರೆ ಶೇಷ 1 ಉಳಿತದೆ. 0 ಕಟ್ಟುವ, ಪಾಯಿಂಟ್ ಇಡುವ. ವೆಂಕಟೇಶ 0 ಕಟ್ಟುವ, ಪಾಯಿಂಟ್ ಇಡುವ. ಯಾವಾಗ 0 ಕಟ್ಟುವ, ಪಾಯಿಂಟ್ ಇಡುವ? ಮೊದಲ 0ಗೆ ಮಾತ್ರ ಪಾಯಿಂಟ್ ಇಡುವ. ಯಾವಾಗ ಪಾಯಿಂಟ್ ಇಡುವ? ಮಾತ್ರ ಪಾಯಿಂಟ್ ಇಡುವ. ಸರಿ, ಅರ್ಥ ಆಯ್ತಾ? ಫಸ್ಟ್ 0ಗೆ ಮಾತ್ರ ತ್ರಿಶಿಕ ನಾವೇನು ಮಾಡ್ತೀವಿ? ಒಂದು ಪಾಯಿಂಟ್ ಇಡ್ತೀವಿ. ಫಸ್ಟ್ 0ಗೆ ಏನು ಮಾಡ್ತೀವಿ ನಾವು? ಪಾಯಿಂಟ್ ಇಡ್ತೀವಿ. ಸರ್ ಪಾಯಿಂಟ್ ಇಟ್ಟಿದ್ದೀವಿ. ಈಗ 4 2s 8, ರಿಮೈಂಡರ್. ಓಹೋ, ಮತ್ತೆ ಕಡಿಮೆ ಆಯಿತು. ಬೆನಕೇಶ 0 ಕಟ್ಟುವ, ಪಾಯಿಂಟ್ ಇಡುವ. 0 ಕಟ್ಟುವ, ಪಾಯಿಂಟ್ ಇಡುವ. ಬರ್ತದಾ? ಬರೋದಿಲ್ಲ. ಒಂದು 0, ಮೊದಲ 0ಗೆ ಮಾತ್ರ ಪಾಯಿಂಟ್ ಇಡ್ತೇವೆ. ರೈಟ್ ಕೇಶವ? ಸೊ ಏನಾಗ್ತದೆ ಇದು? 4 5s 20, ರಿಮೈಂಡರ್ ಏನಾಗ್ತದೆ ಮಕ್ಕಳೇ? ರಿಮೈಂಡರ್ 0 ಆಗ್ತದೆ. ಅರ್ಥ ಆಯ್ತಾ? 4.25. ಅರೆ ಅರೆ ರಾಮ್ ಪ್ರಿಯಂಶು 4.25, 4 ಭಗವಂತ 4.25. ಥ್ಯಾಂಕ್ ಯು. 4.25. ಆಲ್ ರೈಟ್ ಭಗವಂತ, ಮುಂದಿನ ಕ್ವೆಶನ್. ಚಲೋ ಚಲೋ ಚಲೋ. ಓಕೆ, ಓಕೆ 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 ಓಕೆ. ಸೊ ಮೊದಲ 0ಗೆ ಪಾಯಿಂಟ್ ಇಕ್ಬೇಕು. ಹಲೋ 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 ಹಲೋ. ಮೊದಲ 0ಗೆ ಪಾಯಿಂಟ್ ಇಕ್ಬೇಕು. ಆಮೇಲೆ 2 5s 10, ಶೇಷ 0, 0.5. ಮೊದಲ 0ಗೆ ಪಾಯಿಂಟ್ ಕಟ್ಟಿದ್ದೀವಿ. 2 5 10, ಶೇಷ 0, 0.5. ಪಾಯಿಂಟ್ನ ಎಡಭಾಗದಲ್ಲಿ ಏನೂ ಇಲ್ಲಪ್ಪ ಅಂದರೆ 0 ಕಟ್ಟಬಹುದು. ಪಾಯಿಂಟ್ನ ಎಡಭಾಗದಲ್ಲಿ ಅಪರಿಮಿತ 0ಗಳಿರ್ತವೆ. ದಶಮಾಂಶ ಸಂಖ್ಯೆಯ ಕೊನೆ ಭಾಗದಲ್ಲೂ ಸಹ ಅಪರಿಮಿತ 0ಗಳಿರ್ತವೆ. ಅವುಗಳಿಗೆ ಮೌಲ್ಯ ಇಲ್ಲ ಅಂತ ಬರೆಯೋದಿಲ್ಲ. ಸರ್ ಇಲ್ಲಿ 0 ಬರೀದೇ ಇದ್ದರೆ, ಒಂದು ವೇಳೆ ನಾವು 0 ಬರೆಯಲ್ಲ ಸರ್, ಯಾಕಂದರೆ ನೀವು ಹೇಳಿದ್ರಿ ಸರ್ ಮೊದಲು 0ಗೆ ಪಾಯಿಂಟ್, ಮೊದಲ 0ಗೆ ಪಾಯಿಂಟ್, ಪಾಯಿಂಟ್ ಇಟ್ಟ ಮೇಲೆ ಭಾಗಾಕಾರ ಮಾಡಿದ್ವಿ. ನಿಶೇಷವಾಗಿ ಭಾಗಾಕಾರ ಆಯಿತು. ಭಾಗಲಬ್ಧ 0.5 ಬಂತು. 0.5 ಬರೆದ್ರೂ ತಪ್ಪೇನಿಲ್ಲ. ಆದರೆ ರೂಢಿ ಪ್ರಕಾರ ಈ ಕಡೆ ಖಾಲಿ ಬಿಡೋಲ್ಲ. ಪೂರ್ಣಾಂಕ ಏನೂ ಇಲ್ಲ ಅಂತ ತೋರ್ಸೋಕ್ಕೆ ಏನು ಮಾಡ್ತೀವಿ? 0. ಪೂರ್ಣಾಂಕ ಏನೂ ಇಲ್ಲ ಅಂತ ತೋರ್ಸೋಕ್ಕೆ ಏನು ಮಾಡ್ತೀವಿ? 0 ಅಂತ ಬರಿತೀವಿ. ಅರ್ಥ ಆಯ್ತಾ? ರೂಢಿ ಪ್ರಕಾರದಲ್ಲಿ ಬರಿತೀವಿ. 0.5 ಬರೆದ್ರೂ ತಪ್ಪೇನಿಲ್ಲ. ನೀವು ಕ್ಯಾಲ್ಕುಲೇಟರಲ್ಲಿ 0.5 ಅಂತ ಹೊಡೆದ್ರೆ ಅದು ಕೂಡುತ್ತೆ.
ಕಳಿಯುತ್ತೆ, ಗುಣಿಸುತ್ತೆ, ಬಾಗಿಸುತ್ತೆ, ತಪ್ಪು ಅಂತ ತೋರಿಸಲ್ಲ. 0.5 + 0.5 1 ಅಂತ ಬರ್ತದೆ. ಕ್ಲಾಸ್ ಮುಗಿದಿಲ್ಲ, ಒಮ್ಮೆ ಟ್ರೈ ಮಾಡಿ ನೋಡುವ ಆಯಿತಾ. 0.5 + 0.5 1 ಅಂತ ತೋರಿಸ್ತದೆ. ಅದು ತೋರಿಸ್ತೇನೆ ಕ್ಯಾಲ್ಕುಲೇಟ್ರಲ್ಲಿ, ಕ್ಲಾಸ್ ಮುಗಿದ್ಮೇಲೆ ನೋಡೋಣ. ನೋಡಿ ಹೇಳ್ತಿದ್ದೀರಾ? ಇಲ್ಲಿ ನೋಡಿ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನೋಡಿ 2/3 ಅಂತಿದೆ. 2/3 2/3 ಇದು ನಿಮಗೆ ಗೊತ್ತಿರಬೇಕು ವಿಷಯ. ಇದರಲ್ಲಿ ಒಂದು ಭಾಳ ಮಜವಾದ ಸಂಗತಿ ಉಂಟು. ನೋಡಿ ಏನದು? 0 ಕಟ್ತೀರಿ, ಪಾಯಿಂಟ್ ಇಡ್ತೀರಿ. ಅದ್ಭುತ. ಆ 0 ಪಕ್ಕ ಇನ್ನೊಂದು 0 ಇಡ್ತೀವಲ್ವಾ, ಖಾಲಿ ಬಿಡಬಾರ್ದು ಅಂತ. ಅಲ್ಲಿ ಪಾಯಿಂಟ್ ಪಕ್ಕ 0 ರೈಟ್. 0 ಪಕ್ಕ 0 ಇಲ್ಲ, ಪಾಯಿಂಟ್ ಪಕ್ಕ 0. 0 ಪಕ್ಕ 0 ರೈಟ್. ಹಾಂ, 0 ಪಕ್ಕ 0. ನನ್ನ ಮಕ್ಕಳೇ 0 ಕಟ್ಟಿದ್ರಿ, ಪಾಯಿಂಟ್ ಇಟ್ರಿ. ಪಾಯಿಂಟ್ನ ಎಡಭಾಗದಲ್ಲಿ ಖಾಲಿ ಇಡಬಾರ್ದು, ಅದಕ್ಕೊಂದು 0 ಇಟ್ಬಿಡ್ತೀವಿ. ಏನೂ ಇಲ್ಲ ಅಂದರೆ 0 ಇಡ್ತೀವಿ. ರೈಟ್. ಖಾಲಿ ಇಡ್ಬೋದು, ತೊಂದರೆ ಇಲ್ಲ. ನಂತರ 3 6 18 ಮಾರೇ ಶೇಷ 2. 0 ಕಟ್ತೀರಿ, ಮತ್ತೊಂದು ಪಾಯಿಂಟ್ ಇಡ್ತೀರಿ. ಓಹೋ ಮತ್ತೆ ಪಾಯಿಂಟ್ ಇಡೋಲ್ಲ, ಪಾಯಿಂಟ್ ಒಂದು ಸರಿ ಮಾಡ್ತಾರೆ ಇಡೋದು ಆಯಿತಾ. ಮತ್ತೇನಾಗ್ತದೆ? 3 6 18 ಹೇಮಲತಾ, ಶೇಷ 2 ಬರ್ತದೆ. ಮತ್ತೆ ಹೇಮಲತಾ ಮತ್ತೆ 2 ಬಂತು. ಮತ್ತೇನು ಮಾಡ್ತೇವೆ? ಮತ್ತೆ 0 ಕಟ್ತೇವೆ. 3 6 ಮತ್ತೆ 18, ಶೇಷ ಏನು ಬರ್ತದೆ? ಮತ್ತೆ 2 ಬರ್ತದೆ. ವಾವ್. ಮತ್ತೆ 0 ಕಟ್ಟೋಣ. 3 6 18, ಶೇಷ 2. ಇದಕ್ಕೆ ಕೊನೆ ಇದೆಯಾ? 0 ಬರೋದೇ ಇಲ್ಲಲ್ಲ ಇದಕ್ಕೆ. ನಾನು ಇದಕ್ಕೆ ಉತ್ತರ ಹೇಗೆ ಬರೀತೀರಿ ಹಾಗಾದರೆ? 2/3 ಅಂತ ಬಂತುಪ್ಪ. ಇದಕ್ಕೆ ಉತ್ತರ 0.66666666. ಇದನ್ನು ಅಪರಿಮಿತದ ಸರಿ ಬರಿಬೇಕಸ್ತದೆ. ಆಯ್ತು, ಒಂದು ನಿಮಿಷ. ನೀವೇನು ಹೇಳ್ತಿದ್ದೀರಿ? 6 ಹಾಕಿ ಅದಕ್ಕೆ ಇನ್ಫೈನೈಟ್ ಸಿಂಬಲ್ ಈ ಥರ ಹಾಕ್ಬಿಡ್ರಿ ಅಂತಿದ್ದೀರಾ? ಹಾಂ. ಇದಕ್ಕೆ ಒಂದು ಬರೆಯೋ ರೀತಿ ಇದೆ ಮಕ್ಕಳೇ. 2/3 = ಆ ಪೆನ್ಸದ್ದು ಯಾರು ಮಾಡ್ತಿದ್ದಾರೆ? ನಿಲ್ಲಿಸಿ, ತಕ್ಷಣ ನಿಲ್ಲಿಸಿ ದಯಮಾಡಿ. 0 ಪಾಯಿಂಟ್ ನಂತರ ಯಾವುದು ಪದೇ ರಿಪೀಟ್ ಆಗ್ತಿರೋದು? 6 ಬರೆದು ಈ ಥರ ಬರೆದುಬಿಡ್ತಾರೆ. 0.6 ಮೇಲೆ ರೇಖಾವರ್ಣ ಅಂದರೆ ಇದು ಅನಂತ ಬಾರಿ ಬರ್ತದೆ, ರಿಪೀಟ್ ಆಗ್ತದೆ ಅಂತ ಅರ್ಥ. ಚುಕ್ಕಿ ಇಡಕ್ಕೆ ಬರಲ್ಲ, ಚುಕ್ಕಿ ಆಲ್ರೆಡಿ ಇಟ್ಟಿದ್ದೀವಲ್ಲ ಅಲ್ವಾ? ಬೇಡ, ಚುಕ್ಕಿ ಬೇಡ. ಅದು ಮ್ಯಾಥಮೆಟಿಕ್ಸಲ್ಲಿ ಇದು ಪದ್ಧತಿನ ಅನುಸರಿಸ್ತೀವಿ. ಆದರೆ ನಾವು ನಮ್ಮ ಕ್ಯಾಲ್ಕುಲೇಷನ್ ಚೆನ್ನಾಗಾಗಲಿ ಅಂತ ಏನು ಮಾಡ್ತೇವೆ, ಇದನ್ನು ಅಷ್ಟು ಬಾರಿ ತಗೊಳ್ಳೋ ಬದಲು 2/3 ಪಾಯಿಂಟ್ ನಂತರ ಕೇವಲ 4 ಬಾರಿ ತಗೊತೀವಿ. 4 ಅಂಕೆಗಳ ತನಕ ತಗೊತೀವಿ ಅಷ್ಟೇ. ಅಕಸ್ಮಾತ್ 2 ಆಪ್ಷನ್ ಯಾವ ಥರ? ಮತ್ತೆ ಇದಿತ್ತು ಅಂದರೆ ಇದೇ ಕರೆಕ್ಟ್ ಆಗುತ್ತೆ. ಅವಾಗ ಬರಲ್ಲ, ಬಟ್ ಯಾವುದೋ ಭಾಳ ಅತ್ಯುತ್ತಮ ಉತ್ತರ ಅಂದರೆ ಇದು ಅತ್ಯುತ್ತಮ ಉತ್ತರ. ಸರಿನಾ? ಮುಂದೆ ಹೋಗ್ಬೋದಾ? ಒಂದೇ 6 2 ಸರಿ 6 ಬಂದರೂ ಅದೇ 6 ಬಂದಿರುತ್ತಲ್ವ. ಒಂದು ಸರಿ ಬರೆದು ಅದೇ ರಿಪೀಟ್ ಆಗ್ತದೆ. ಎಷ್ಟು ಸರಿ? ಅನಂತ ಬಾರಿ, ಅಪರಿಮಿತ ಬಾರಿ. ಅರ್ಥ ಆಯ್ತಾ ಇದು? ಈಗ ನಾವು ಓದಕ್ಕಂತ ಇದು ಬರಲ್ಲ. ನಿಮಗೆ ಮಾಹಿತಿಗಿರಲಿ ಅಂತ ಹೇಳಿದೆ ಅಷ್ಟೇ. ರೇಖಾವರ್ಣ ನವೋದಯಕ್ಕೆ ವಿ ಬೊಡಮಸ್ಲು ಬರ್ತದೆ, ಈ ಸಂಖ್ಯಾ ರೂಪದಲ್ಲಿ ಬಂದಿಲ್ಲ ಇದುವರೆಗೂ. ಓಕೆ, 3/4 0.3/4. ಓಕೆ, 3/4 ಮಾಡ್ತಾ ಇದ್ದೀರಾ? ಭಾಗಾಕಾರ ಜೊತೆಗೆ ಆಲಸ್ಯ ಬೇಡ ಮಕ್ಕಳೇ, ಆಲಸ್ಯ ಬೇಡ, ಓವರ್ ಕಾನ್ಫಿಡೆನ್ಸ್ ಬೇಡ, ಜಂಬ ಬೇಡ, ಸರಸ್ವತಿಯ ಮುಂದೆ ಜಂಬ ಬೇಡ. ಕೃತಾರ್ಥ ಸರಿಯಾಗಿ ಕೂರಪ್ಪ. ಓಕೆ. ಸೊ ಹೇಮಲತಾ, 3 ಸಾಕಾಗೋದಿಲ್ಲ ಕಂದ, ಏನು ಮಾಡ್ತೀರಿ? 0 ಕಟ್ತೀರಿ, ರೈಟ್? 0 ಕಟ್ಟಿದ್ದಕ್ಕೆ ಏನು ಮಾಡಬೇಕು? ಒಂದು ಸ್ಟಿಕ್ಕರ್ ಹಚ್ಚಬೇಕು, ರೈಟ್? ಒಂದು ಬಿಂದು ಇಟ್ಬಿಡೋಣ, ಬಿಂದು,
ರೈಟ್. ಏನಂತೀರಿ ಅದಕ್ಕೆ? ಸ್ಟಿಕ್ಕರ್ ಅಂತಲೇ ಅಂತೀರಾ? ಈಗ ಇಲ್ಲಿ ಹಣೆಗೆ ಹಚ್ಕೊತಾರಲ್ಲ, ಟಿಕ್ಲಿ. ಓ ಓಕೆ, ದ ಟಿಕ್ಲಿ ಅಂಶ, ರೈಟ್. ಓಕೆ, ಸೊ ಚುಕ್ಕಿ ಅಂಶ. ಓಕೆ, ಚುಕ್ಕಿ ಅಂಶ, ಬಿಂದುವಿನ ಅಂಶ, ದಶಮಾಂಶ. ಎನಿವೇಸ್, ಸೊ ಟಿಕ್ಲಿ ಇಟ್ಟಿದ್ದೀವಿ ಒಂದು 0 ಕಟ್ಟಿದ್ದಕ್ಕೆ, ರೈಟ್. ಸೊ 4 7 28, ಶೇಷ ಏನು ಬರ್ತದೆ? 2. ಫ್ಯಾಂಟಾಸ್ಟಿಕ್. 0 ಕಟ್ತೀವಿ, ಮತ್ತೆ ಒಂದು ಟಿಕ್ಲಿ ಇಡಬೇಕು, ಮತ್ತೊಂದು ಟಿಕ್ಲಿ ಇಡಬೇಕು. ಇಲ್ಲ, ಟಿಕ್ಲಿ ಒಂದೇ ಇರೋದು, ಆಯಿತಾ? ಖಾಲಿ ಆಗಿಬಿಡ್ತದೆ, ರೈಟ್. 4 8 ಅಲ್ಲ 4 7, ಕ್ಷಮಿಸಿ, 4 5 20, ಶೇಷ. ನಾನು ಇದೇ ಬ್ಯಾಚಲ್ಲಿ ನೋಡಿದ್ದಕ್ಕೆ ದಶಮಾಂಶಕ್ಕೆ ಬಿಂದುವಿಗೆ ಟಿಕ್ಲಿ ಅಂತ ಕರೆದದ್ದು. ಚೆನ್ನಾಗಿದೆ, ಇದು ಹೊಸ ಅನ್ವೇಷಣೆ. ಇನ್ಮೇಲೆ ಪಾಯಿಂಟ್ ಬಂದು ಟಿಕ್ಲಿ ಅಂತ ಹೇಳ್ಬಿಡೋಣ, ಕೇಳಲಿಕ್ಕೂ ಚೆನ್ನಾಗಿದೆ, ರೈಟ್. ಬನ್ನಿ ಟಿಕ್ಲಿ ಇಡೋಣ, ಸಾರಿ ಲೆಕ್ಕ ಮಾಡೋಣ. 4 ಭಾಗಕಾರ 5, 4 ಭಾಗ 0 ಟಿಕ್ಲಿ 5. ಸೊ 0 ಕಟ್ತೀರಿ, ಪಾಯಿಂಟ್ ಇಡ್ತೀರಿ. 5 8 40 ಮಕ್ಕಳೇ, ಶೇಷ 0. ಮಕ್ಕಳೇ, ಪಾಯಿಂಟನ್ನು ಎಡಭಾಗದಲ್ಲಿ ಖಾಲಿ ಇದ್ದರೆ 0 ಇಟ್ಬಿಡ್ತೀವಿ. ಪಾಯಿಂಟ್ನ ಎಡಭಾಗದಲ್ಲಿ ಖಾಲಿ ಇತ್ತಂದರೆ 0 ಇಟ್ಬಿಡ್ತೀವಿ. ಗೊತ್ತಾಗ್ತಿದೆಯಾ? ರೈಟ್. ನೋಡಿ 5 ಭಾಗಕಾರ 6, 5 ಭಾಗಕಾರ 6, ಬರೀ 3 ಅಷ್ಟೇ. 0 ಕಟ್ತೀರಿ, ಪಾಯಿಂಟ್ ಇಡ್ತೀರಿ. 6 8 ಮಕ್ಕಳೇ 48, ಶೇಷ 2. 0 ಕಟ್ತೀವಿ, ಋತ್ವಿಕ್ ರಾಯ್ ವಿನಾಯಕ್ 20 ಆಗ್ತದೆ. 6 ಎಷ್ಟು? 6 ಎಷ್ಟು? ಕರೆಕ್ಟ್ ಋತ್ವಿಕ್. 6 3 18, ಶೇಷ ಏನಾಗ್ತದೆ? 2 ಬರ್ತದೆ. ಇನ್ನೊಂದು 0 ಕಟ್ತೀರಿ, ರೈಟ್. 6 3 ಮತ್ತೊಮ್ಮೆ 18. ನೋಡಿರಿ, 2 ಸಾರಿ 3 ಬಂತಂದ್ರೆ ಅರ್ಥ ಆಯ್ತಾ? 2 ಸಾರಿ 3 ಬಂತಂದ್ರೆ ಅರ್ಥ ಆಗ್ತದಾ? ಹಾಂ, 2 ಸಾರಿ 2 ಬಂತಂದ್ರೆ ಅಲ್ಲೇ ಅರ್ಥ ಆಗ್ತದಾ? ಶೇಷ ಮತ್ತೆ 2 ಬರ್ತದೆ ಅಂತ ಇಲ್ಲಿಗೆ ನಿಲ್ಲಿಸ್ಬೋದು. ಮುಂದೆನೂ ಸಹ ಏನು ಬರ್ತದೆ? ಈ 3 ಅನ್ನೋದು ಪುನರಾವರ್ತನೆ ಆಗ್ತದೆ. ಮಕ್ಕಳೇ, ಈ ಉತ್ತರವನ್ನು ರೇಖಾವರ್ಣದಲ್ಲಿ ಬರೆದ್ರೆ ಯಾವ ಥರ ಬರಿತೀವಿ? 0.8 ರಿಪೀಟ್ ಆಗ್ತಿರೋದು ಯಾರು? 3ಕ್ಕೆ ಮಾತ್ರ ರೇಖಾವರ್ಣ. ನಾವು ಓದೋಕ್ಕೆ ಬರಲ್ಲ, ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಆದರೆ ನಾವು ಎಲ್ಲಿವರೆಗೂ ಬರಿತೀವಿ? 0.8 ಬಿಂದುವಿನಿಂದ 4ನೇ ಸ್ಥಾನಕ್ಕೆ ತನಕ ಹೋಗ್ತೀವಿ. 10 ಸಹಸ್ರಾಂಶ, 10 ಅಲ್ಲಿವರೆಗೂ ಹೋಗ್ತೀವಿ ವಿದ್ಯಾರ್ಥಿ. ಹಾಗೆ ಚಲೋ ಹೇಳ್ತೀರಾ? ಅದು ನಾನು ಹೇಳಲ್ಲ, ಇದಕ್ಕೇನಂತ? ಇದಕ್ಕೊಂದು ಟ್ರಿಕ್ ಇದೆ. 0.8571 ಗುಡ್. ಟ್ರಿಕ್ ಇದೆ, ಇದಕ್ಕೊಂದು ಟ್ರಿಕ್ ಇದೆ, ಮುಂದೆ ಹೇಳ್ಕೊಡ್ತೇನೆ. ಬಟ್ ಭಾಗಕಾರ ಮಾಡೋಣ ಮಕ್ಕಳೇ, ಆಲಸ್ಯತನ ಬೇಡ. ಮಾಡೋಣ. ಸೊ 0 ಕಟ್ತೀರಿ, ಪಾಯಿಂಟ್ ಇಡ್ತೀರಿ. 7 8 56, ಶೇಷ 4, ರೈಟ್. 0 ಕಟ್ತೀರಿ, ಮತ್ತೊಂದು ಪಾಯಿಂಟ್ ಇಡ್ತೀರಿ. ಇಡ್ತೀವ? ಇಡೋದಿಲ್ಲ. ಸೊ 7 5 35, ಶೇಷ 5. 0 ಕಟ್ತೀರಿ, ಪಾಯಿಂಟ್ ಇಡೋದಿಲ್ಲ. 7 7 49, ಶೇಷ 1. 0 ಕಟ್ತೀರಿ, 7 1 7, ಶೇಷ 3 ಮುಂದೆ ಹೋಗ್ತದೆ. ಆದರೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಸಾಕು ನಮಗೆ? 4 ಅಂಕೆ ಸಂಖ್ಯೆ. ಇದು ಹೋಗ್ತದೆ ಮುಂದೆ, ಕ್ಯಾಲ್ಕುಲೇಷನ್ ಹೋಗ್ತದೆ, ಎಲ್ಲಿ ಹೋಗ್ತದೋ ಗೊತ್ತಿಲ್ಲ. ಆದರೆ ನಮಗಿಷ್ಟು ಸಾಕು. 0.8571, ದಟ್ ಈಸ್ ಮೋರ್ ದೆನ್ ಏನೋ. ಮಾಡ್ಬೇಕು ಮತ್ತೆ ಮುಂದೆ. ಆಪ್ಷನಲ್ಲಿ ಇಲ್ಲಪ್ಪ ಅಂದರೆ ಮಾಡ್ಬೇಕು ಮತ್ತೆ ಮುಂದೆ. ಮಾಡಬೇಕು ಮರಿ, ಮುಂದೆ ಹೋಗ್ಬೋದಾ? ಬನ್ನಿ ಮಕ್ಕಳೇ, ನೋಡಿ 7/8, 7 ಭಾಗಕಾರ 8. 0 ಕಟ್ಟೋಣ, ಪಾಯಿಂಟ್ ಇಡೋಣ. 0 ಕಟ್ಟೋಣ, ಪಾಯಿಂಟ್ ಇಡೋಣ. ಏನಾಗ್ತದೆ ನೋಡಿ? 7 8 8 64, ಶೇಷ 6. 0 ಕಟ್ಟೋಣ, 8 7 56, ಶೇಷ 4. 0 ಕಟ್ಟೋಣ, 8 5
40 ಶೇಷ 0. ಅರ್ಥ ಆಯ್ತಾ ಮಕ್ಕಳೇ? ಒಂದು ವಿಷಯ ಗೊತ್ತಿರ್ಬೇಕು ನಿಮಗೆ, ಏನಂತ ಅಂದರೆ ಮೊದಲ ಸೊನ್ನೆಗೆ ಪಾಯಿಂಟ್ ಇಡ್ತೀವಿ, ಮೊದಲ ಒಂದು ಸೊನ್ನೆಗೆ ಪಾಯಿಂಟ್ ಇಡ್ತೀವಿ, ಮತ್ತೆ ಬರುವ ಸೊನ್ನೆಗಳಿಗೆ ಪಾಯಿಂಟ್ ಇಡಲ್ಲ. ಅದರ ಜೊತೆಗೆ ಒಂದೇ ಸ್ಟೆಪ್ಪಲ್ಲಿ 2 ಸೊನ್ನೆ ತೊಗೊಂಡ್ರೆ ಅದಕ್ಕೆ 1 ಸೊನ್ನೆ ಕಟ್ಟಬೇಕು. ಒಂದೇ ಸ್ಟೆಪ್ಪಲ್ಲಿ 2 ಸೊನ್ನೆ ತೊಗೊಂಡ್ರೆ ಅದಕ್ಕೆ ಏನು ಕಟ್ಟಬೇಕು? ಒಂದು ಸೊನ್ನೆ ಕಟ್ಟಬೇಕು. ಅದು ಹೇಗೆ ಮುಂದಿನ ಲೆಕ್ಕದಲ್ಲಿ ಬರ್ತದೆ ನಾನು ಹೇಳ್ಕೊಡ್ತೇನೆ ನಿಮಗೆ. ನೋಡಿ 8/9 ಏನು ಬರ್ತದೆ ನೋಡಿ, 8/9 ಸೊನ್ನೆ ಕಟ್ಟೋಣ, ಪಾಯಿಂಟ್ ಇಡೋಣ. 8 9 9 8 9 8 9 8 72 ಶೇಷ ಮತ್ತೆ 8 ಸೊನ್ನೆ ಕಟ್ಟೋಣ. 9 8 ಮತ್ತೊಮ್ಮೆ 72 ಶೇಷ 8 8 2 ಸರಿ ರಿಪೀಟ್ ಆಯ್ತು ಅಂದರೆ ಮತ್ತೆ ಅದೇ ಬರ್ತದಾ? ಹೌದಲ್ವಾ ಮಕ್ಕಳೇ? ಸೊ ಇದಕ್ಕೆ ಉತ್ತರ 0.8. ಒಂಬತ್ತರ ಬಗ್ಗೆ ಕರೆಕ್ಟ್ 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 ಕರೆಕ್ಟ್. ಈಗ ನಾವು ಅದನ್ನೇ ಮಾಡ್ತಾ ಇರೋದು. ಛೇದ ದೊಡ್ಡದಿದ್ದು ಅಂಶ ಸಣ್ಣದಿದ್ರೆ ಅವಾಗೊಂದು ಪೂರ್ಣಾಂಕ ಬಂದು ದಶಮಾಂಶ ಬರ್ತದೆ. ಫಾರ್ ಎಕ್ಸಾಂಪಲ್ ಇದನ್ನೇನಾದರೂ ನಾವು 18 ಅಲ್ಲ 28 ಅಂತ ಕರೆಯೋಣ. 28/9 ಇದಕ್ಕೇನು ಬರ್ತದೆ ಉತ್ತರ ನೋಡ್ತೀರಾ? ಓಕೆ, ಇಲ್ಲಿ ಮಾಡಲಾ? 28 ಭಾಗಾಕಾರ 9 9 3 27 ಶೇಷ 1 ಸೊನ್ನೆ ಕಟ್ತೀರಿ, ಪಾಯಿಂಟ್ ಇಡ್ತೀರಿ. ಅರ್ಥ ಆಯ್ತಾ? 9 1 9 ಶೇಷ 1 ಸೊನ್ನೆ ಕಟ್ತೀರಿ, ಪಾಯಿಂಟ್ ಇಡಲ್ಲ. 9 9 ರಿಪೀಟ್ ಆಗ್ತದೆ, ಇದು ರಿಪೀಟ್ ಆಗ್ತದ? ಇಷ್ಟು ಸಾಕು ನಮಗೆ. ಇದು ಉತ್ತರ ನಮಗೆ 3.1111. ಪೂರ್ಣ ಸಂಖ್ಯೆ ಬಂದಿದೆಯಲ್ಲಮ್ಮ, ಇಲ್ಲೇ ಬಂದಿತ್ತಲ್ಲ. ಮಿಶ್ರ ಭಿನ್ನರಾಶಿ ಅಮ್ಮ, ಪೂರ್ಣ ಭಿನ್ನರಾಶಿ ಅಲ್ಲ. ಇಲ್ಲೇ ಬಂದಿದೆಯಲ್ಲ ನೋಡಿ, ಇಲ್ಲೇ ಬಂದಿದೆ. ಹಲೋ, ಇಲ್ಲೇ ಬಂದಿದೆ ನೋಡಿ. ಇದು ಮಿಶ್ರ ಭಿನ್ನರಾಶಿ ತಾನೇ ಇದು. 3 1/9. ಹಲೋ, 3 1/9 ಪೂರ್ಣಾಂಕಕ್ಕೆ ಪೂರ್ಣಾಂಕ ಸಮ ಭಿನ್ನರಾಶಿ ಪಾಯಿಂಟಲ್ಲೇ ಬರಬೇಕು. 1/9 ಅಂದ್ರೇನು? ಆನ್ಸರ್ ಬಂತು. ಅದು ಮುಂದಿನ ತರಗತಿಯಲ್ಲಿ ಇನ್ನೂ ಸಲೀಸಾಗ್ತದೆ. ಈಗ ಅದರ ಬಗ್ಗೆ ಚಿಂತೆ ಬೇಡ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. 9/10 ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ವರ್ಷ. ಅಲ್ರಿ ದಶಮಾಂಶದಲ್ಲಿ ಓದಿಲ್ವಾ ಇದನ್ನು? 9/10 ಅಂತ ಇದೆಯಲ್ರಿ, ಕೆಳಗಡೆ ಏನಿದೆ? 0 ಇದೆ ತಾನೇ. 0 10 ಅಂದರೆ ಏನು ಮಾಡಬೇಕು? ಪಾಯಿಂಟಿಂದ ಮೊದಲನೇ ಸ್ಥಾನದಲ್ಲಿ ಬರ್ಬೇಕು ತಾನೇ, ಅದು ಉತ್ತರ. ಹಲೋ, ಅಕಸ್ಮಾತು ಇಲ್ಲ ಸರ್ ನಾವು ಭಾಳ ಬಡವರಿದ್ದೀವಿ, ಬಡವರಿಗೆ ಭಾಗಾಕಾರ ಅಂದರೆ ಭಾಳ ಇಷ್ಟ, ಮಾಡಿ ತೋರಿಸಿ ಸರ್ ಅಂದರೆ ಮಾಡೋಣ. 0 ಕಟ್ತೀವಿ, ಪಾಯಿಂಟ್ ಇಡ್ತೀವಿ, 0 ಕಟ್ತೇವೆ, ಪಾಯಿಂಟ್ ಇಡ್ತೇವೆ. 10 ಎಷ್ಟಲೇ? 90 19 90 ಶೇಷ 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 0. ಇಲ್ಲೇನಿಲ್ಲ ಅಂದರೆ 0 ಇಡ್ತೀವಿ ಅಷ್ಟೇ, ಮುಗೀತು. ಅಲ್ಲೇನೂ ಇಲ್ಲ ಅಂದರೆ 0 ಇಟ್ಬಿಡ್ತೀವಿ, ಮುಗೀತು. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೋ. 1/3 ನನಗೆ ಉತ್ತರ ಬೇಡ, ಲೆಕ್ಕ ಮಾಡಿ, ಜೊತೆ ಲೆಕ್ಕ ಮಾಡಿ, ಭಾಗಾಕಾರ ಮಾಡಿ. ನನಗೆ ಗೊತ್ತಿದೆ ಉತ್ತರ 0.3333 ಬರ್ತದೆ. ಐ ನೋ ದಿಸ್. 1 ಭಾಗಾಕಾರ 3 0 ಕಟ್ಟೋಣ, ಪಾಯಿಂಟ್ ಇಡೋಣ. 3 3 9 ಶೇಷ 1 0 ಕಟ್ಟೋಣ, ಮತ್ತೆ ಪಾಯಿಂಟ್ ಇಡೋಂಗಿಲ್ಲ. 3 3 9 ಅರ್ಥ ಆಯ್ತಲ್ವಾ? 3 2 ಸರಿ ಬಂತಲ್ವ ಮಕ್ಕಳೇ? 3 2 ಸರಿ ಬಂತಂದರೆ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಅದೇ ರಿಪೀಟ್ ಆಗ್ತಾ ಹೋಗ್ತಾ ಇರುತ್ತೆ. ನಮಗೆ ಬೇಕಾಗಿರೋದು ಕೇವಲ 4 ಅಂಕಿಗಳು. ಇದಕ್ಕೆ ಉತ್ತರ ಏನಂತ ಬರಿಬೋದು? 0.3333. ಇದಕ್ಕೆ ಭಾಳ ಶಾರ್ಟಾಗಿ ಬರಿಬೇಕಂದ್ರೆ ಇಷ್ಟು ಬರೆದ್ರೂ ಸಾಕು. ಆದರೆ ನಾವು 4 ಅಂಕಿವರೆಗೂ ತೊಗೊತೇವೆ, 4 ಅಂಕಿಗಳವರೆಗೂ ತೊಗೊತೇವೆ. ಯಾರೊಬ್ಬರು ಪ್ರಶ್ನೆ ಕೇಳಿದರು, ಅಲ್ಲ ಎಷ್ಟಾದರೂ ಇರ್ತಿದ್ದು, ಅಪರಿಮಿತ ಬಾರಿ ಇರುತ್ತಿದ್ದು. ಆಯ್ತಪ್ಪ, ಅಪರಿಮಿತ ಬಾರಿ ಇರುತ್ತೆ. ಮತ್ತು 4 ಅಂಕಿ ತನಕ ಸಾಕು ಲೆಕ್ಕಗಳಿಗೆ, ಭಾಳಷ್ಟು ಕೆಲಸ ಆಗ್ತದೆ. 2/5 ವೆರಿ ಗುಡ್. ಬಟ್ ಉತ್ತರ ಬೇಡ ನನಗೆ, ಲೆಕ್ಕ ಮಾಡಿ ಎಲ್ಲರೂ. 0 ಕಟ್ಟಿದ್ದಕ್ಕೆ ಪಾಯಿಂಟ್ ಇಡಬೇಕು. 5 4 20 ಶೇಷ 0 ಶೇಷ 0
ಇಲ್ಲೊಂದು 0 ಕಟ್ಬೇಕು ನಾವು. ಕ್ಲಿಯರ್ ಆಯಿತು ಮಕ್ಕಳೇ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಶ್ರಾವಣಿ? 3/7 3/7 ನೋಡಿ, ಭಾಗಾಕಾರ ಮಾಡಿ ಸ್ಟೆಪ್ ಬೈ ಸ್ಟೆಪ್. ಮೂರು ಭಾಗಾಕಾರ 7, 0 ಕಟ್ತೀವಿ, ಪಾಯಿಂಟ್ ಇಡ್ತೀವಿ. 7 4 28, ಶೇಷ 2. 0 ಕಟ್ಟೋಣ, ಪಾಯಿಂಟ್ ಇಡೋದು ಬೇಡ. 7 2 14, ಶೇಷ 6. 0 ಕಟ್ಟೋಣ. 7 8 56, ಶೇಷ 4. 0 ಕಟ್ಟೋಣ. 7 5 35, ಶೇಷ 5. 0 ಕಟ್ಟೋಣ. ಇದು ಮುಂದೆ ಹೋಗ್ತದೆ. ಅಯ್ಯೋ ಇನ್ನೂ ಭಾಳ ಮುಂದೆ ಹೋಗ್ತದೆ. 0 ಪಾಯಿಂಟ್ ಇಷ್ಟು ಬರ್ತದೆ ಉತ್ತರ. ಇದಕ್ಕೂ ಮುಂದೆ ಹೋಗ್ತದೆ, ಇಲ್ಲ ಅಂತಲ್ಲ, ಇದನ್ನು ಮುಂದೆ ಹೋಗ್ತದೆ. ಏನಂತ ಗೊತ್ತಿಲ್ಲ, ನಮಗೆ 4 ಅಂಕಿಗಳು ಸಾಕು. ನಮಗೆ ಎಷ್ಟು ಸಾಕು? ಈ 4 ಅಂಕಿಗಳು ಸಾಕು. 0.4285 ಇಷ್ಟು ಅಂಕಿಗಳು ಸಾಕು ಮಕ್ಕಳೇ, ಇಷ್ಟು ಅಂಕಿಗಳು ಸಾಕು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಎಲ್ಲರೂ? ಚಲೋ. 4/9 4/9, 4 ಭಾಗಾಕಾರ 9. 0 ಕಟ್ತೇವೆ, ಪಾಯಿಂಟ್ ಇಡ್ತೇವೆ. 9 4 36, ಶೇಷ 4. ಮತ್ತೆ 0 ಕಟ್ತೀವಿ ಸೃಷ್ಟಿ, ಪಾಯಿಂಟ್ ಇಡಲ್ಲ. 0 ಕಟ್ತೇವೆ, ಪಾಯಿಂಟ್ ಇಡಲ್ಲ. ಏನು ಮಾಡ್ತೇವೆ? ನೀರು ಕುಡಿತೇವೆ. 9 4 ಮತ್ತೆ 36, ಶೇಷ 4. 4 ಇಲ್ಲೂ ಬರ್ತಾಯಿದೆ, 4 ಅಲ್ಲೂ ಬರ್ತಾಯಿದೆ ನೋಡಿ. 4 2 ಸರಿ ರಿಪೀಟ್ ಆದರೆ ಸಾಕು. 4 2 ಸರಿ ರಿಪೀಟ್ ಆದರೆ ಸಾಕು. ಏನು ಮಾಡ್ತೇವೆ? ಅದು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತದೆ ಅಂತ ಗೊತ್ತಾಗ್ತದೆ. ಸೊ ಇದು ಉತ್ತರ ಏನು ಬರ್ತದೆ? 0.4444. ಸರಿನಾ ಮಕ್ಕಳೇ? ಆಲ್ ಗುಡ್? ಓಕೆ. ಮುಂದಿನ ಪ್ರಶ್ನೆ 5/11, 0.4545. ಕರೆಕ್ಟ್. ನೀವೆಲ್ಲ ಕಂಠಪಾಠ ಮಾಡಿಬಿಟ್ಟಿದ್ದೀರಿ ಆಲ್ರೆಡಿ. ಹಾಂ. 0 ಕಟ್ಟೋಣ, ಪಾಯಿಂಟ್ ಇಡೋಣ. 11 5 ಅಲ್ಲ, ಕ್ಷಮಿಸಿ. 11 4 44, ಶೇಷ 6. ಮತ್ತೇನಾಗ್ತದೆ? 0 ಕಟ್ಟೋಣ, ಮತ್ತೆ ಪಾಯಿಂಟ್ ಇಡೋಣ. ರೈಟ್. ಬೆಲ್ಕೇಶ್ ಪಾಟೀಲ್, ರೈಟ್. ಹಾಂ ಬರಿತಾ ಇದ್ದೀರಾ? 0 ಕಟ್ಟೋಣ, ಪಾಯಿಂಟ್ ಇಡೋಣ. 11 5 55, ಶೇಷ 5. ಶೇಷ 5 ಮಕ್ಕಳೇ. ಮತ್ತೆ 0 ಕಟ್ಟೋಣ, ಏನಾಗ್ತದೆ? 11 4 44, ಶೇಷ 6. ಮತ್ತೆ 0 ಕಟ್ಟೋಣ. 11 5 55, ಶೇಷ 0. 4 5 ರಿಪೀಟ್ ಆಗ್ತದೆ. ಥ್ಯಾಂಕ್ ಯು. ಶೇಷ 5. ಫ್ಯಾಂಟಾಸ್ಟಿಕ್. ಏನು ಮರಿ? ಇದಕ್ಕೂ ಟ್ರಿಕ್ ಇದೆ. 11 ಇದ್ದಾಗ 9, 9 ಇದ್ದಾಗ 11. ಅದರಲ್ಲೂ ಕೆಲವರು ಮಿಸ್ಟೇಕ್ ಮಾಡೋರು ಇರ್ತೀರಿ, ನಾನು ಹೇಳ್ಕೊಡ್ತೀನಿ ಅದು ಹೇಗೆ ಮಿಸ್ಟೇಕ್ ಮಾಡ್ತೀರಿ ಅಂತ. 1/4, 1 ಭಾಗಾಕಾರ 4. ಇದು 1/4 kg ಅಂತ ಬರೀತಾರೆ, ಗೊತ್ತಾ ಇದಕ್ಕೆ? 1/4 kg. 1/4 ಅಂದರೆ 1 ಭಾಗಾಕಾರ 4. 0 ಕಟ್ತೀರಿ, ಪಾಯಿಂಟ್ ಇಡ್ತೀರಿ. ಕರೆಕ್ಟ್. 0.25 ಸರಿಯಾದ ಉತ್ತರ. 0 ಕಟ್ತೀರಿ, 4 5 20, ಶೇಷ 0. 0.25 ಇದಕ್ಕೆ ಸರಿಯಾದ ಉತ್ತರ. ಕರೆಕ್ಟ್ ಇದೆ. 1/4 kg. ಹೌದು ಕರೆಕ್ಟ್ ಮರಿ. 1/4 kg 250 ಗ್ರಾಮ್ ಅಂತಲೂ ಕರೀತಾರೆ. ಕರೆಕ್ಟ್ ಹೇಳಿದ್ರಿ. ತೇಜಸ್, ಮುಂದಿನ ಪ್ರಶ್ನೆ 2/7, 2 ಭಾಗಾಕಾರ 7. ನೋಡಿ, 2 ಭಾಗಾಕಾರ 7, 2 ಭಾಗಾಕಾರ 7. ನಾನು ಹೇಳ ಆನ್ಸರ್ ಏನು ಬರ್ತದೆ ಅಂತ? ಹಾಂ,
0.2856 57 ಸ್ವಲ್ಪ ರೌಂಡ್ ಆಫ್ ಮಾಡಿದ್ರೆ 57 ತನಕ ಹೋಗ್ತದೆ. ಬಟ್ 0.2857 ಏನು ಟ್ರಿಕ್ ಇದೆ? ಹ್ಞೂ 7 ಬಂದಾಗ ಕೆಳಗೆ ಮೇಲ್ಗಡೆ 14 ಗುಣಿಸ್ಬೇಕು. 14 ಪಾಯಿಂಟ್ ಆದಮೇಲೆ 28. ಅದರ ಡಬಲ್ ಎಷ್ಟು? 56. ಅದರ ಡಬಲ್ ಎಷ್ಟು? ನೆಕ್ಸ್ಟ್ ಬರಿಬೇಕಂದ್ರೆ ಅದರ ಡಬಲ್ ಎಷ್ಟು? 156ಕ್ಕೆ ಡಬಲ್ ಎಷ್ಟು? 112. 112 ಹಿಂಗೆ ಬರಿಬೇಕು. ಎಷ್ಟಾಗುತ್ತೆ ಅವಾಗ? 0.2856 + 1 7 ಹಿಂಗೆ ಬರ್ತದೆ. ಅರ್ಥ ಆಯ್ತಾ? 112ಕ್ಕೆ ಮಾತ್ರ ಡಬಲ್ ಮಾಡಬೇಕು, ಮುಂದೆ ಹೋಗ್ತಾ ಇರುತ್ತೆ ಅದು. ಸೊ ಯಾವಾಗ ಛೇದದಲ್ಲಿ 7 ಬರುತ್ತೋ ಅದರ ಒಂದು ದಶಮಾಂಶ ರೂಪನ ಈ ಥರ ಬರಿಬೋದು ನಾವು. ಅದು ಮುಂದೆ ಕಂಠಪಾಠ ಆಗ್ತದೆ, ತೊಂದರೆ ಇಲ್ಲ. ಈಗ ಸದ್ಯಕ್ಕೆ ಬರೆದು ಬಿಡೋಣ. 2 ಭಾಗಾಕಾರ 7 0 ಕಟ್ತೀರಿ, ಪಾಯಿಂಟ್ ಇಡ್ತೀರಿ. 7 2 14 ಶೇಷ 6 0 ಕಟ್ತೀರಿ. 7 8 56 0 ಇಲ್ಲ 4 ಇರ್ತದೆ, 0 ಕಟ್ತೀರಿ. ಈಗ 7 5 35 7 5 35 ಶೇಷ 5 0 ಕಟ್ತೀರಿ. 7 7 49 ಶೇಷ 1 0 ಕಟ್ತೀರಿ. 7 1 7 ಶೇಷ 3 ಮತ್ತೇನು ಮಾಡ್ತೀರಿ? ಸಾಕಲ್ವಾ? 4 ಅಂಕೆ ತನಕ ಸಾಕಲ್ವಾ? 5 ಅಂಕೆ ತನಕ ಹೋಗೋದೇ ಬೇಕಾಗಿಲ್ಲ ಮಕ್ಕಳೇ, 4 ಅಂಕೆ ಸಾಕು. ಇದಕ್ಕಿಷ್ಟು ಬರ್ತದೆ ಉತ್ತರ. ಆಲ್ ಗುಡ್. ರಿಷಿಕಾ, ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಜೀವನ್ ಯು ನೋಡಿ 3/8. ಇದಕ್ಕೂ ಒಂದು ಟ್ರಿಕ್ ಇದೆ. 3/8 1/8 ಏನು ಬರ್ತದೆ? 0.125 125 3 is 12 3 36 0.375 ಬರ್ತದೆ. ಮುಂದೆ ನೋಡೋಣ. ಈಗ ಸದ್ಯಕ್ಕೆ ಭಾಗಾಕಾರ ಮಾಡೋಣ. 0 ಕಟ್ಟೋಣ, ಪಾಯಿಂಟ್ ಇಡೋಣ. 8 3 24 ಶೇಷ 6 0 ಕಟ್ಟೋಣ. 8 7 56 ಶೇಷ 4 0 ಕಟ್ಟೋಣ. 8 5 40 ಶೇಷ 0. ಮೊದಲ 0ಗೆ ಪಾಯಿಂಟ್ ಇಡ್ತೀವಿ. 2 0ಗೆ ಒಂದು 0 ಕಟ್ತೀವಿ. 2 0 ಬಂದರೆ ಒಂದು 0 ಕಟ್ತೀವಿ. ಅದು 2 0 ಯಾವಾಗ ಬರುತ್ತೆ ಮುಂದೆ ಗೊತ್ತಾಗುತ್ತೆ. ಆಯಿತಾ? ಮುಂದಿನ ಪ್ರಶ್ನೆ. 2 0 ಬಂದಾಗ ಈಗ ಒಂದು ಹೇಳ್ಕೊಡ್ಲಾ ನಿಮಗೆ ಯಾವಾಗ ಬರುತ್ತೆ ಅಂತ? ಒಂದು ನಿಮಿಷ ಹೇಳ್ಕೊಡ್ಲ ಯಾವಾಗ ಬರ್ತದೆ ಅಂತ. ಈಗ ನೋಡಿರಿ, 45 401 ಭಾಗಾಕಾರ 100 ಬೆನ್ಕೇಶ ಏನಾಗ್ತದೆ ನೋಡ್ರಿ? 100 4 400 ಶೇಷ 1. ಸರಿ ಆಯಿತಾ? ನಂತರ ಏನಾಗ್ತದೆ? 0 ಕಟ್ತೀರಿ, ಪಾಯಿಂಟ್ ಇಡ್ತೀರಿ. ಇನ್ನೊಂದು 0 ಕೊಟ್ಟಿದ್ರಿ. ಒಂದೇ ಸ್ಟೆಪ್ಪಲ್ಲಿ ಎಷ್ಟು 0 ಕಟ್ಟಿದ್ದೀರಿ? 2. ಅದಕ್ಕೊಂದು 0 ಕಟ್ಟಬೇಕು. ಅರ್ಥ ಆಗ್ತಿದೆಯಾ? ಒಂದೇ ಸ್ಟೆಪ್ಪಲ್ಲಿ ಎಷ್ಟು 0 ಕಟ್ಟಿದ್ರಿ ಸಾತ್ವಿಕ? ಎಷ್ಟು 0 ಕಟ್ಟಿದ್ರಿ ಒಂದೇ ಸ್ಟೆಪ್ಪಲ್ಲಿ? 2 0 ಕಟ್ಟಿದ್ರಿ. 2 0ಗೆ 1 0. ಈಗೇನಾಗ್ತದೆ? 100 100 ಶೇಷ 0. ಅದು ಮುಂದೆ ದಶಮಾಂಶಗಳದ್ದು ಬರ್ತದೆ. 401 ಭಾಗಾಕಾರ 100 ಅಂತ ಇರ್ತದೆ. ಕೆಳಗಡೆ 2 0 ಇದೆ, 2 ಅಂಕೆ ಬಿಟ್ಟು ಪಾಯಿಂಟ್ ಇಡ್ರಿ ಅಂತ ಬರ್ತದೆ ಮುಂದೆ. ಅದು ಡೈರೆಕ್ಟ್ ಮಾಡ್ತೀವಿ ಮುಂದೆ ಬರ್ತದೆ ಅದು. ಈಗ ಸದ್ಯಕ್ಕೆ ಇದು ಅರ್ಥ ಆಯ್ತಾ? ಓಕೆ. 4/11 ಮಾಡಬೇಕಿತ್ತು ನಾವು. 4/11 0 ಕಟ್ತೀವಿ, ಪಾಯಿಂಟ್ ಇಡ್ತೀವಿ. 11 3 33 ಶೇಷ 7 0 ಕಟ್ತೀವಿ. 11 66 ಶೇಷ 4 0 ಕಟ್ತೀವಿ. 11 36 ಶೇಷ 4
ಕ್ಷಮಿಸಿ 33 ಶೇಷ 7 0 ಕಟ್ತೀವಿ 11 6 66 ಶೇಷ 4 ರಿಪೀಟ್ ಹಾಂ ಸೊ 0 ಇಲ್ಲಿ ಇಡ್ಬೋದು ಏನಾಗ್ತದೆ ಉತ್ತರ 0.3636 ಸರಿ ಆಯ್ತಾ ಮಕ್ಕಳೇ ಸರಿ ಹೋಯ್ತೀರಾ ಮುಂದಿನ ಪ್ರಶ್ನೆ 1/5 0.2 0.2 ಕರೆಕ್ಟ್ 1/5 1 ಭಾಗಾಕಾರ 5 ಮಕ್ಕಳೇ ಈ ಭಾಗಾಕಾರ ಮಾಡಿ ಜೊತೆಯಾಗಿ ಮಾಡಿ ಎಲ್ಲ ಲೆಕ್ಕಗಳು ಸುಲಭವಾಗಿರಲ್ಲ ಎಲ್ಲ ಲೆಕ್ಕಗಳು ಭಾಳ ಸುಲಭವಾಗಿರಲ್ಲ ಕೆಲವು ಕಂಠಪಾಠ ಮಾಡದೇ ಇರೋ ಲೆಕ್ಕ ಬಂದುಬಿಟ್ರೆ ಅಲ್ಲಿ ಮಾಡಬೇಕಾಗ್ತದೆ ಮಾಡಲಿಕ್ಕೆ ಅದು ಬರಬೇಕು ಅಂದರೆ ಇದು ಮಾಡಿದ್ದು ಗೊತ್ತಿರಬೇಕಲ್ವಾ ಇದು ಮಾಡಿ ಅಭ್ಯಾಸ ಇದ್ದರೆ ಅವಾಗ ಮಾಡಲಿಕ್ಕೆ ಸುಲಭ ಆಗ್ತದೆ ಸೊ 0 ಕಟ್ತೀವಿ ಕೃತಾರ್ಥ ಅದಕ್ಕೊಂದು ಪಾಯಿಂಟ್ ಇಡ್ತೀವಿ 5 2 10 ಶೇಷ 0 0.2 0.2 ಗುರುಸ್ವಾಮಿ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮೊದಲ 0ಗೆ ಏನು ಮಾಡ್ತೀವಿ ಗುರುಸ್ವಾಮಿ ಮೊದಲ 0 ಕಟ್ಟಿದ್ದಕ್ಕೆ ಏನು ಮಾಡ್ತೀವಿ ಪಾಯಿಂಟ್ ಇಟ್ಟ ಮೇಲೆ ಏನು ಮಾಡ್ತೀವಿ ನಿದ್ದೆ ಮಾಡ್ತೀವಿ ರೈಟ್ ಸೊ ಏನಾಗ್ತದೆ 0 ಕಟ್ತೇವೆ ಪಾಯಿಂಟ್ ಇಡ್ತೇವೆ ರೈಟ್ 0 ಕಟ್ತೇವೆ ಧನುಶ್ರೀ ಪಾಯಿಂಟ್ ಇಡ್ತೇವೆ ಆಮೇಲೆ 9 2 18 ಶೇಷ ಪಾಯಿಂಟ್ ಇಟ್ಟ ನಂತರ ಭಾಗಾಕಾರ ಮಾಡ್ತೀವಿ ಕಣಪ್ಪ ಗುರು ಶೇಷ 2 0 ಕಟ್ತೇವೆ 9 2 ಮತ್ತೊಂದು 18 ಶೇಷ 2 0 ಕಟ್ಟೋಣ ಇದೆಂತ ಮತ್ತೆ 2 ಬರ್ತಾ ಇದೆ ಅಲ್ವಾ ಪದೇ ರಿಪೀಟ್ ಆಗ್ತಾ ಇದೆ ಸೊ ಹಾಗಾಗಿ ಇದರ ಉತ್ತರವನ್ನು ನಾವು ಚಿರ್ನಾಯಕ್ 0.2222 ಅಂತ 4 ಅಂಕಿಗಳಿಗೆ ಸೀಮಿತವಾಗಿ ಈ ಥರ ಬರಿಬೋದು ಹೇಳಿ ಶಿವನಾಯಕ್ ಏನು ನಿಮ್ಮ ಪ್ರಶ್ನೆ ಇಡ್ಬೋದು ಎಸ್ ಚಿರು ಹೇಳಿದ್ದು ಅರ್ಥ ಆಯ್ತಾ ನಿಮಗೆ ಎಷ್ಟು ಜನಕ್ಕೆ ಅರ್ಥ ಆಯಿತು ಚಿರು ಹೇಳಿದ್ದು ಓಕೆ ಚಿರು ಏನು ಹೇಳ್ತಾ ಇದ್ದಾನೆ ಸರ್ ನೀವು ಭಾಗಾಕಾರ ಮಾಡಬೇಕಾದ್ರೆ ನೀವೊಂದು ಮಾತು ಹೇಳಿದ್ರಿ ಸರ್ ನೀವು ಸೊ 2/9 ಅಂತ ಇದೆ ಸೊ ನೀವು ಫಸ್ಟ್ ಅಂಕೆ ನೋಡ್ತೀರಾ ಸರ್ ಏನಿದೆ ಸರ್ 2 ಇದೆ ಸರ್ ಸಾಕಾಗಲ್ಲ ಸರ್ ಡಿವಿಷನ್ಗೆ ಏನಾಗಲ್ಲ ಸಾಕಾಗಲ್ಲ ಅದಕ್ಕೇನು ಬೇಕು ಸರ್ ಇನ್ನೊಂದು ಬೇಕು ಸರ್ ಇನ್ನೊಂದು ನಂಬರ್ ಬೇಕು ಅದಿಲ್ಲ ಅದಕ್ಕೇನು ಮಾಡ್ತೀರಾ 0 ಕಟ್ಟಿ ಪಾಯಿಂಟ್ ಇಟ್ಟಿದ್ರಿ ಸರ್ ಹೌದಾ ಒಂದೇ ಸ್ಟೆಪ್ಪಲ್ಲಿ 2 ಸಂಖ್ಯೆಗಳನ್ನು ಪರಿಗಣನೆ ಮಾಡಿದಾಗ ಏನು ಮಾಡಬೇಕು ಅಂತ ಹೇಳಿದ್ವಿ ನಾವು 0 ಕಟ್ಟಿ ಭಾಗಾಕಾರ ಮಾಡ್ಬೇಕಂತ ಹೇಳಿದ್ವಿ ನೆನಪಿದೆಯಾ ಒಂದೇ ಸ್ಟೆಪ್ಪಲ್ಲಿ 2 ನಂಬರ್ ತೊಗೊಂಡ್ರಿ 0 ಕಟ್ಟಿದ್ರಿ ಆಮೇಲೆ 0 ಕಟ್ಟಿದ್ದಕ್ಕೆ ಒಂದು ಪಾಯಿಂಟ್ ಇಟ್ರಿ ಈಗ 9 2s 18 ರಿಮೈಂಡರ್ 2 ಮತ್ತೊಂದು 0 ಕಟ್ತೀರಿ 9 2s 18 ಇದು ಮುಂದುವರಿತದೆ ಈ ಥರ ಹೌದು ಕಟ್ಟಲೇಬೇಕಂತಿಲ್ಲ ಕಟ್ತಿದ್ರೂ ನಡೆಯುತ್ತೆ 0.22 ಅಂತಲೂ ಕರಿಬೋದು ಇದನ್ನು ರೂಢಿ ಪ್ರಕಾರ ಕಟ್ತೀವಿ ಪವೆನ್ಕೇಶ ಪೂರ್ಣಾಂಕ ಏನಿಲ್ಲ ಅಂತ ತೋರಿಸ್ಬೇಕಲ್ಲ ಪೂರ್ಣಾಂಕ ಏನಿಲ್ಲ ಅಂತ ತೋರಿಸ್ಬೇಕು ಅಂದರೆ ಅದಕ್ಕೂ 0 ಇದೆಯಲ್ಲ ಪೂರ್ಣ ಸಂಖ್ಯೆಗಳು ಓದಿದ್ದೀವ ನಾವು ಎಲ್ಲಿಂದ ಶುರು ಆಗುತ್ತೆ ಎಲ್ಲ ಪ್ರಶ್ನೆಗೂ 0 ಈ ಥರ ಕಟ್ಟೆ ಮಾಡಬೇಕು ಅಂತ ಹೇಳ್ತಿದ್ದೀರಾ ಒಂದು ನಿಮಿಷ 12 ಭಾಗಾಕಾರ 2 ಏನು ಮಾಡ್ತೀಯಪ್ಪ 0 ಕಟ್ತೀರಾ ಓ ಸಾರಿ ಈ ಥರನಾ ಓಕೆ 4 ಭಾಗಾಕಾರ 2 ಒಂದೇ ಅಂಕೆ 0 ಕಟ್ತೀರಾ ಹಲೋ ಕಟ್ಟಲ್ಲ ಯಾಕಂದರೆ ನಿಶೇಷ ಭಾಗಾಕಾರ ಆಗುತ್ತೆ ಯಾವುದು ಭಾಗಾಕಾರ ಆಗಲ್ಲ ಅದಕ್ಕೆ ಮಾತ್ರ 0 ಕಟ್ಟೋದು ಸಮ ಭಿನ್ನ ರಾಶಿಗಳಲ್ಲಿ ಮಾತ್ರ 0 ಕಟ್ತೀವಿ ದಶಮಾಂಶ ಸಂಖ್ಯೆ ಗೊತ್ತಿದೆಯಲ್ಲ 0 ಕಟ್ತೇವೆ ಪಾಯಿಂಟ್ ಇಡ್ತೇವೆ 13 30 ಶೇಷ 0 ಅರೆ ಬಡವರಿದ್ದಾರೆ ರೀ ವೆಂಕಟೇಶ್ ಪಾಟೀಲ ಕೆಲವರು ಬಡವರು ಇರ್ತಾರೆ ಅವರಿಗೆ ಹೇಳ್ಕೊಡ್ಬೇಕಾಗ್ತದೆ ಅಲ್ಲವೇ ನೆಕ್ಸ್ಟ್ ಕ್ವೆಶನ್ ಚಲೋ 4/7 4 ಭಾಗಾಕಾರ 7 ನೋಡಿ 4 ಭಾಗಾಕಾರ 7 0 ಕಟ್ತೇವೆ ಪಾಯಿಂಟ್ ಇಡ್ತೇವೆ 7 5
35, ಶೇಷ 5, 0 ಕಟ್ತೇವೆ. 7 7 49, ಶೇಷ 1, 0 ಕಟ್ತೇವೆ. 7 1 7, ಶೇಷ 3, 0 ಕಟ್ತೇವೆ. 7 4 28, ಶೇಷ 2, 0.5714, 0.5714. ಸರಿನಾ ಮಕ್ಕಳೇ? ಶ್ರಾವಣಿ, ಮುಂದಿನ ಕ್ವಶನ್ಗೆ ಹೋಗ್ಬೋದಾ? 14 ಎಂತ? ಯಾವುದಮ್ಮ 4 ಭಾಗಾಕಾರ 7, ರೈಟ್. ಸೊ 14 4 56, 56 ಡಬಲ್ 112, ಕರೆಕ್ಟಾ? 112 ಡಬಲ್ 224, ಏನಾಗುತ್ತೆ ನೋಡ್ರಿ? 0.5714. 4 ಅಂಕೆ ಅಷ್ಟೇ ಬಂತ ಇಲ್ವಾ? 224175. ಅದು ಮತ್ತೆ ಬರ್ತದೆ, ಅದಕ್ಕೂ ಮತ್ತೆ ಬರ್ತದೆ. 224ಗೆ ಡಬಲ್ 428, ಇದು ಮುಂದೆ ಹೋಗ್ತದೆ, ಆಯಿತಾ? 448, ಓಕೆ. ಸೊ 2 8 ಬರ್ತದೆ, ಹಿಂಗೆ ಮುಂದಕ್ಕೆ ಹೋಗ್ತದೆ, ಮತ್ತು 4 ಬರ್ತದೆ. ನಮಗೆ ಅಷ್ಟೆಲ್ಲ ಬೇಕಾಗಿಲ್ಲಕ್ಕಂತ, ನಮಗೆ ಅಷ್ಟೆಲ್ಲ ಬೇಕಾಗಿಲ್ಲ ಹಾಂ, ನಮಗೆ ಬೇಕಾಗಿರೋದಷ್ಟು 4 ಅಂಕೆ ಅಷ್ಟೇ ಸಾಕಿಷ್ಟು. ಈ ಥರ ಮಾಡ್ಬೋದು, ಆ ಟ್ರಿಕ್ ಬರ್ತದೆ, ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ಹೋಗ್ಬೋದಾ? ಅದು ಮುಂದೆ ಹೇಳ್ಕೊಡ್ತೀವಿ. ವೈಷ್ಣವಿ, ಅವಸರ ಬೇಡ, ಮುಂದೆ ಹೇಳ್ಕೊಡ್ತೀವಿ. ಓಹೋ ಏನೋ 0. ಫ್ಯಾಂಟಾಸ್ಟಿಕ್. 12 5 60. ಸೊ ಕರೆಕ್ಟ್ ಬರ್ತದೆ. 0 ಕಟ್ಟೋಣ, ಪಾಯಿಂಟ್ ಇಡೋಣ. 8 6 48, ಶೇಷ 2, 0 ಕಟ್ಟೋಣ. 8 2 16, ಶೇಷ 4, 0 ಕಟ್ಟೋಣ. 8 5 40, 0 ಕಟ್ಟೋಣ. ಅಲ್ಲಿ ಮೇಲೆ ಚಿರು ಮೈನಸ್ ಬರಿತಿದ್ದೀರಾ? ಆಹಾ 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 ಬರ್ದಿದ್ದೀರಾ? ಇಲ್ಲ. ತಾಯಮ್ಮ ಮೈನಸ್ ಬರಿತಿದ್ದೀರಾ? ಓಕೆ. ಮತ್ತಾರು ಬರಿತಿಲ್ಲ ಮೈನಸ್? ಇಲ್ಲಿ ಬರ್ದಿಲ್ಲ. ಯಾರು? ನೀವಾ? ಮೈನಸ್ ಬರಿತಿಲ್ಲ ಅಂದ್ರೆ ಬರೀರಪ್ಪ. ಸದ್ವಿನ್ ಬರಿತಿದ್ದೀರಾ? ಓಕೆ, ಗುಡ್. ನಮಗೊಬ್ರು, ನಮ್ಮ ಕೆಳೆಯರೊಬ್ರು ಇದ್ದರು, ಸದ್ದಾಮ್ ಹುಸೇನ್ ಅಂತ. 6 ರೂಪಾಯಿ 11. ಇದಕ್ಕೆ 9 ಮಲ್ಟಿಪ್ಲೈ ಮಾಡಬೇಕಲ್ವಾ? 0.695454 ಅಷ್ಟೇ, ಕರೆಕ್ಟಾ? ಬಟ್ ಕಂಠಪಾಠ ಯಾರು ಮಾಡಿಲ್ಲ ಮತ್ತು ಬಡವ್ರು ಯಾರ್ಯಾರು ಇದ್ದೀರಿ ನೋಡಿ. 0 ಕಟ್ಟೋಣ, ಪಾಯಿಂಟ್ ಇಡೋಣ. 11 5 55, ಶೇಷ 5, 0 ಕಟ್ಟೋಣ, ಪಾಯಿಂಟ್ ಇಡೋದು ಬೇಡ. 11 4 44, ರೈಟ್. ಶೇಷ 6, 0 ಕಟ್ಟೋಣ. 11 5 55, ಶೇಷ 5, 0 ಕಟ್ಟೋಣ. 11 4 44, ಶೇಷ 6. 4 ಅಂಕೆ ಸಾಕು, ಸೇಮ್ ಉತ್ತರ ಬಂತು. ಬಡವರ ರೈಟ್. ನೋಡಿ ಇದನ್ನು ನೋಡಿ, 0.16666, ರೈಟ್. ನೋಡಿ ಏನು ಮಾಡ್ತಿದ್ದೀವಿ. ಸೊ 1 ಭಾಗಾಕಾರ 6, 0 ಕಟ್ತೇವೆ, ಪಾಯಿಂಟ್ ಇಡ್ತೇವೆ. 0 ಕಟ್ತೇವೆ, ಪಾಯಿಂಟ್ ಇಡ್ತೇವೆ. 6 1 6, ಶೇಷ. ಥ್ಯಾಂಕ್ ಯು. 0 ಕಟ್ತೇವೆ, 0 ಕಟ್ತೇವೆ. 6 6 36, ಶೇಷ. ಥ್ಯಾಂಕ್ ಯು. 0 ಕಟ್ತೇವೆ. 6 6 36, ಶೇಷ. 6 ರಿಪೀಟ್ ಆಗಿದೆ. ಉತ್ತರ ಏನಂತ ಹೇಳ್ಬೋದು? 0.1666. ಪ್ರತಿಭಾ, ಗುಡ್ ಪ್ರತಿಭಾ.
ನಾವು ದೊಡ್ಡವರಾಗ್ಬಿಟ್ಟಿದ್ದೀವಿ, ನಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲ್ಲ. ಆಲ್ ರೈಟ್, ಎನಿವೇಸ್ ನೋಡಿ ಇದು ನೋಡಿ. ಗುರುಗಳೇ, ಅಯ್ಯೋ ಶಿವನೇ, ಇಲ್ಲಿ ನೋಡಿ, ಇಲ್ಲಿ ನೋಡಿ. 2 1 2, 2 4 8 ಏನು ಬರ್ತದೆ? 1/4 ಬರ್ತದೆ. 1/4 ನಾವು ಹಿಂದೆ ಮಾಡಿದ್ದೀವಿ, ಎಷ್ಟು ಬಂದಿತ್ತು? 0.25. ಹಿಂದೆ ಮಾಡಿದ್ವಲ್ವ ನಾವು? ಹಿಂದೆ ಮಾಡಿದ್ವ ಇಲ್ಲಪ್ಪ? ಅಯ್ಯೋ ರಾಮ, 0.25 ಸರಿ ಆಯ್ತಾ? ಮುಂದೆ ಹೋಗ್ಬೋದಾ? ಹಿಂದೆ ನಾವು ಮಾಡಿದ್ವಿ, ಭಾಗಾಕಾರ ಮಾಡೋದು ಅವಶ್ಯಕತೆ ಇಲ್ಲ. 3 3 ಸೊ ಇದು 1/3 ಆಗುತ್ತೆ. 1/3 ಮಾಡಿದ್ದೀವಿ ನಾವು ಆಲ್ರೆಡಿ. 0.3333 ಮತ್ತೆ ಬರೀ ಅವಶ್ಯಕತೆ ಇಲ್ಲ. ಮತ್ತೆ ಭಾಗಾಕಾರ ಮಾಡಬೇಕಾ? ಬಡವರು ಇದ್ದೀರಾ ಮತ್ತೆ? ಓಕೆ, ಸೊ ಇದಕ್ಕೆ ಒಂದು 0 ಇರೋದಕ್ಕೆ ಮಾರ್ಯಾರೆ, ಒಂದು ಸೊಳ್ಳೆ ಇರೋದಕ್ಕೆ ಎಂತ ಮಾಡುವುದುಂಟು? 1 ಅಂಕೆ ಬಿಟ್ಟು ಪಾಯಿಂಟ್ ಇಡುವುದು ಉಂಟು. ಇದು ದಶಮಾಂಶಗಳ ಸ್ಥಾನ ಬೆಲೆಯಲ್ಲಿ ನಾವು ಕಲ್ತದ್ದುಂಟು. ಎರಡನೇದು ಈ ಥರ ಮಾಡಿದರೆ 2 2 2 5 ಸೊ 2/5 ಸಹ ಮಾಡಿದುಂಟು ಮಾರ್ಯಾರೆ. ಎಷ್ಟು ಬಂದಿತ್ತು? 0.4 ಬಂದಿತ್ತು. ನೀವು ಹಿಂದೆ ತೆಗೆದು ನೋಡಿದ್ರೆ ಕಾಣ್ತದೆ, 0.4 ಕಾಣ್ತದೆ, ಕಾಣುವುದುಂಟು ಮಾರ್ಯಾರೆ. ಮುಂದೆ ಹೋಗೋಣ ಬೇಡವಾ? ಓಕೆ, 4/10 ಬಂದರೆ ಬೆನಕೇಶ ಏನಾಗುವುದುಂಟು? 1 ಅಂಕೆ ಬಿಟ್ಟು ಪಾಯಿಂಟ್, ಅಂಶದಲ್ಲಿ 1 ಅಂಕೆ ಬಿಟ್ಟು ಪಾಯಿಂಟ್. 4ರ ಕೆಳಗೆ 2 0 ಬಂದರೆ ಬೆನಕೇಶ ಏನಾಗುತ್ತದೆ? 4ನ ಬರಿತೇವೆ, ಅಂಶನ ಹಾಗೆ ಬರಿತೇವೆ ಬೆನಕೇಶ. ಅದರ ಕೆಳಗೆ ಎಷ್ಟು 0 ಉಂಟು? 2 ಜಾಗ ಬಿಟ್ಟು ಪಾಯಿಂಟ್ ಇಡಬೇಕು. ಇಲ್ಲಿ ಯಾರು ಗೊಗ್ಗಜ ಉಂಟಾ? 0 ಇಡಬೇಕು. ಅರ್ಥ ಆಯ್ತಾ? ಅಕಸ್ಮಾತ್ ಪುರುಷೋತ್ತಮ 4/1000 ಬಂತು. ಅಂಶ ಹಾಗೆ ಬರೆಯೋಣ, ಅಂಶ ಹಾಗೆ ಬರೆಯುವ. ಕೆಳಗಡೆ ಎಷ್ಟು 0 ಉಂಟು? 1 2 3 ಅಂಕೆ ಬಿಟ್ಟು ಪಾಯಿಂಟ್ ಇಡುವ. 0.004 0.004. ಅರ್ಥ ಆಯ್ತಾ? ಅದು 4/10,000 ಬಂದರೆ ಏನು ಮಾಡ್ತೀರಿ? ಮಾಡಿದೆ. ಅರ್ಥ ಆಯ್ತಾ? ಹಾಂ, ಬಡವರಾ ಹೇಳಿ. ಬರ್ತದೆ, ನವೋದಯ ಪೇಪರ್ನ ನೋಡ್ತೇವೆ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ವಿಭಾಗಕ್ಕೆ ಹೋಗ್ತೇವೆ ಮುಂದೆ, ಹಾಗೆಲ್ಲ ಗೋಚರಿಸ್ತದೆ. ಡೋಂಟ್ ವರಿ. ಓಕೆ, ಸೊ ಛೇದದಲ್ಲಿ 17 ಬಂದಾಗ ಅಂಶಕ್ಕೆ 14 ಗುಣಿಸ್ಬೇಕು ಅಂತ ಹೇಳಿದ್ವಿ ವೈಷ್ಣವಿ. ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಗುಡ್. ಏನಾಗ್ತದೆ? ಪಾಯಿಂಟ್ ಆದ ನಂತರ 14 5 70, 72 140, 142 280, 280. ಇನ್ನು ಮುಂದೆ ಹೋಗ್ತದೆ. ಆದರೆ ಇದನ್ನು ಈ ಥರನೇ ಬರೆದು ಬಿಡ್ತೀವಿ ನೇರವಾಗಿ. 7 1 4 2 ಇಷ್ಟೇ ಉತ್ತರ ಇದೇ ಬರ್ತದೆ. ನೀವು ಒಂದು ಕಡೆ ಬರ್ಕೊಂಬಿಡಿ, ಬೇಕಾದ್ರೆ ನಾವು ಭಾಗಾಕಾರ ಮಾಡಿ ನೋಡೋಣ. ಭಾಗಾಕಾರ ಮಾಡಿಯೂ ಸಹ ನೋಡುವ. ನಾವೇನು ತಕ್ಕೊಂತಿದ್ದೇವ? ನಿಂತೇ ಇದ್ದೇವೆ. ಓಕೆ, ಸೊ 5/7 ನೋಡಿ ಮಕ್ಕಳೇ. 0 ಕಟ್ಟೋಣ, ಪಾಯಿಂಟ್ ಇಡೋಣ. 7 7 49, ರಿಮೈಂಡರ್ ಈಸ್ 1. 0 ಕಟ್ಟೋಣ. 7 1 7, ರಿಮೈಂಡರ್ ಈಸ್ 3. 0 ಕಟ್ಟುವ. 7 4 28, ರಿಮೈಂಡರ್ ಈಸ್ 2.
0 ಕಟ್ಟುವ 7 2s 14 ರಿಮೈಂಡರ್ ಈಸ್ 6. ಅರ್ಥ ಆಯ್ತಾ? ಬಂತಾ? ಹಳೆ ನಂಬರೇ ಬಂತಾ? ಈ ಟ್ರಿಕ್ಕನ್ನು ಹೇಳ್ಕೊಡ್ತೇವೆ ನಾವು, ಡೋಂಟ್ ವರಿ, ಎಲ್ಲರಿಗೂ ಸುಲಭ ಆಗ್ತದೆ, ತೊಂದರೆ ಇಲ್ಲ. ಮಾರಾಯರೆ ಬೆನಕೇಶ ಮಹಾರಾಯರೆ, 2 3 6 2 4 8 ಬರೋದುಂಟು ಮಾರಾಯರೆ. 3/4 ಹಿಂದೆ ಮಾಡಿಲ್ವ ಮಾರಾಯರೆ? ಏನಂತ ಹೇಳಿದ್ದುಂಟು? 0.75 ಮಾರಾಯರೆ, ಅಷ್ಟೇ ಮಾರಾಯರೆ. ಮುಂದಿನ ಪ್ರಶ್ನೆ, ಜೀವಿಕಾ 1/7 0.1428. ಉತ್ತರ 0.1428. ಯಾ, ಅಥವಾ 7ರಿಂದ ಭಾಗಿಸ್ಬೇಕು. 0 ಕಟ್ಟೋಣ, ಪಾಯಿಂಟ್ ಇಡೋಣ, 7 1 7, ರಿಮೈಂಡರ್ ಇಸ್ 3, 0 ಕಟ್ಟೋಣ, 7 4 28, ರಿಮೈಂಡರ್ ಇಸ್ 2, 0 ಕಟ್ಟೋಣ, 7 2 14, ರಿಮೈಂಡರ್ ಇಸ್ 6, 0 ಕಟ್ಟೋಣ, 7 8 56, ರಿಮೈಂಡರ್ ಇಸ್ ಮತ್ತೆ 0 ಕಟ್ಟೋಣ, ಮಾಡೋಣ, ಬಟ್ ಉಪಯೋಗ ಇಲ್ಲ, 4 ಅಂಕೆ ಸಾಕು. 0.1428 ಚಂದನ್ KR. ಓಕೆ, .2 ಮಾರೇರೆ. ಶ್ರೀನಿಧಿ ಸ್ವಾಮಿ 2/10 ಇದೆ ಅಲ್ವಾ? ಇದು ಅಂಶ ಹಾಗೆ ಬರೀರಿ. ಛೇದದಲ್ಲಿ ಎಷ್ಟು 0 ಉಂಟು? 1 0. ಒಂದು ಜಾಗ ಬಿಟ್ಟು ಪಾಯಿಂಟ್ ಇಡಿ ಅಷ್ಟೇ ಮಾರೇರೆ. ಮುಂದೆ ಬರ್ತದೆ, ಅದು ಹೇಳ್ತೀವಿ ಹೇಗೆ ಅಂತ. ಬಡವರು ಯಾರಿದ್ದೀರಿ ನೋಡಿ? 2 1 2, 2 5 10. ಯಾರೂ ಇಲ್ವಾ? ಹಾಗಾದರೆ 1/5 ಏನು ಬಂದಿತ್ತು ಉತ್ತರ? 0.2 ಬಂದಿತ್ತು. ಅದು ಹೇಗೆ ಬರ್ತದೆ? 1/5, 0 ಕಟ್ಟಿ ಪಾಯಿಂಟ್ ಇಟ್ಟು 2 10 ಬರೋದು 0 ಬರ್ತದೆ ಅಲ್ವಾ? ನನ್ನ ಪ್ರೀತಿಯ ಬಡವರೇ, ಹೌದಲ್ವಾ? ರೈಟ್. ಓ ಯಾ, ಅದು ಸೂಸು ಮೂವಿ ಅಲ್ಲ ಮಾರಯ್ಯ, ಸೂ ಫ್ರಮ್ ಸೋ ಮೂವಿ. ಇದು ಮಾಡಿದ್ವ ನಾವು? ನನ್ನ ಪ್ರೀತಿಯ ಬಡವರೇ ಕೇಳಿ ಅಲ್ಲ. 0 ಕಟ್ಟುವ, ಪಾಯಿಂಟ್ ಇಡುವ, 5 6 30 ಮಾಡುವ, 30ರಲ್ಲಿ 30 ಕಳೆಯುವ, ಉತ್ತರ 0 ಬರುವ. ಉತ್ತರ 0 ಬರ್ತದೆ, ಸಾರಿ. 0.6. ಥ್ಯಾಂಕ್ ಯು ಪ್ರತಿಭಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈಸಿ ಅನಿಸ್ತದ? ಗುಡ್. ಹೇಗೆ ಕನಿಷ್ಠ ರೂಪಕ್ಕೆ ತನ್ನಿ. 4 1 4 2 ಏನು ಬರುತ್ತೆ? 1/2 ಗೊತ್ತಿದೆ ನಿಮಗೆ. 0.5 ಬರ್ತದೆ. ರಾಮ್ ಪ್ರಿಯಾಂಶು ತಲೆ ತಿರುಗ್ತದೆ, ಯಾಕಂದರೆ ಪಾಯಿಂಟ್ ಕೆಳಗೆ ಬಂದುಬಿಟ್ಟಿದೆ ಅದಕ್ಕೆ. ಓಕೆ, ಮುಂದಿನ ಪ್ರಶ್ನೆ ಚಲೆ ಈಜಿ ಇತ್ತಲ್ಲ ಇದು? ಓಕೆ, ತೇಜು 5/9 0.55. ಛೇದದಲ್ಲಿ 9 ಬಂದರೆ ಅಂಶಕ್ಕೆ ಮರಿ 9ಕ್ಕೆ 11 ಇಷ್ಟ, 11ಕ್ಕೆ 9 ಇಷ್ಟ, 9ಕ್ಕೆ 11 ಇಷ್ಟ, 11ಕ್ಕೆ. ಸೊ ನೀವು 11 ಗುಣಿಸ್ಬೇಕಲ್ಲಿ. ಸೊ 0 ಕಟ್ಟುವ, 9 5 45, ರಿಮೈಂಡರ್ 5, 0 ಕಟ್ಟುವ. ಅಯ್ಯೋ 0ಗೆ ಪಾಯಿಂಟ್ ಇಟ್ಟಿಲ್ಲ ಮಾರ್ಯಾರೆ. ಸೊ 45, ರಿಮೈಂಡರ್ 5, 0, 9 5 45. ಅಯ್ಯೋ 2 ಸರಿ ಬಂದರೆ ಸಾಕಲ್ವಾ ಮಾರ್ಯಾರೆ? ರಿಪೀಟ್ ಆಗ್ತದೆ ಅದು, ಮತ್ತೆ ಬರ್ತದೆ. ಸೊ ಈಗ ಇದಕ್ಕೆ ಉತ್ತರ 0. ಮುಂದೆ ಹೋಗೋಣ. ಓಕೆ, 1/2 ಇಲ್ಲಿ ನೋಡಿ. ಸಾರಿ, 1/8 ನೋಡಿ ಏನಾಗ್ತದೆ? 1/8. ಓಕೆ, 1/8 ಅಂದರೆ 0.125 ಬರ್ತದೆ. ಆದರೆ ಲೆಕ್ಕ ಮಾಡಿದ್ವಾ ಹಿಂದೆ ನಾವು? ಇಲ್ಲ, ಇದನ್ನು ಮಾಡಿಲ್ಲ. 1/8 ಮಾಡುವ, 0 ಕಟ್ಟುವ, ಪಾಯಿಂಟ್ ಇಡುವ, 8 1 8, ರಿಮೈಂಡರ್ 2, 0 ಕಟ್ಟೋಣ, 8 2 16, ರಿಮೈಂಡರ್ 4, 0 ಕಟ್ಟುವ,
8 5 ಝಾ 40 ರಿಮೈಂಡರ್ ಹಾಂ ಕೃತಾರ್ಥ ರಿಲ್ಯಾಕ್ಸ್ ಮುಂದೆ ಹೋಗೋಣ. ಜೀವನಿಶ್ಯು ರವಿಜಿ ರವಿಶಂಕರ್ ಗುರುಜಿ 2/11 11ಕ್ಕೆ ಯಾರಿಷ್ಟ? 9 2 ಝಾ 18 ಅದನ್ನ 2 ಸರಿ ಬರೆದು ಬಿಟ್ರಿ ಮುಗೀತು. ದ್ಯಾಟ್ಸ್ ಇಟ್. ಆದರೆ ಬಡವರು ಯಾರ್ಯಾರಿದ್ದೀರಿ ನೋಡಿ, 0 ಕಟ್ಟೋಣ, ಪಾಯಿಂಟ್ ಇಡೋಣ. 11 1 ಝಾ 11 ರಿಮೈಂಡರ್ 9 0 ಕಟ್ಟೋಣ. 11 8 ಝಾ 88 ರಿಮೈಂಡರ್ 2 0 ಕಟ್ಟುವ. 11 1 ಝಾ 11 ರಿಮೈಂಡರ್ 9 0 ಕಟ್ಟುವ. 11 8 ಝಾ 48 88 ರಿಮೈಂಡರ್ 2 ರಿಪೀಟ್. ಸಾಕು, 4 ಅಂಕಿನೂ ಬಂತು. 4 ಅಂಕಿನೂ ಬಂತು ನಮಗೆ. 4 ಅಂಕಿನೂ ಬಂತು. ಯಾ 3 1 ಝಾ 3 3 2 ಝಾ 6 ಇದು 1/2 ಆಗ್ತದೆ. 1/2ಗೆ ವ್ಯಾಲ್ಯೂ ಎಷ್ಟಿದೆ? 0.5 ಇದೆ. ಕ್ಲಿಯರ್ ಇದೆ? ಈಸಿ ಅನಿಸ್ತದ ಹಾಗೆ ಚಲೆ? ಕರೆಕ್ಟ್. ಮೈ ಡಿಯರ್ ಪುವರ್ ಫೆಲೋಸ್, 5 8 40 ಶೇಷ 0. ಸೊ ನನ್ನ ಪ್ರೀತಿಯ ಬಡವರೇ ನೋಡಿಕೊಳ್ಳಿ, ಒಂದು ಲೈನ್ ಬರ್ತದೆ ಹಾಡಲ್ಲಿ, ಬಡವರೆಲ್ಲ ಶ್ರೀಮಂತರೆಲ್ಲ ಪರಿಶುದ್ಧರಲ್ಲ, ಬಡವರೆಲ್ಲ ಯಾವುದರಲ್ಲಿ? ಮುಂದಿನ ಲೆಕ್ಕ ಮಾಡಬೇಕು. 9ಕ್ಕೆ 11 ಇಷ್ಟ 0.1111 ಗುಡ್. ಆದರೆ ನಮ್ಮ ಪ್ರೀತಿಯ ಬಡವರೇ ನೋಡಿಕೊಳ್ಳಿ, 0 ಕಟ್ಟುವ, ಪಾಯಿಂಟ್ ಇಡುವ. 1 9 ಬರ್ತದೆ, 0 ಮತ್ತೆ ಛೇದ 1 ಬರ್ತದೆ, 0 ಕಟ್ಟುವ. 9 1 ಝಾ 9 ರಿಮೈಂಡರ್ 1 ಬರ್ತದೆ. ರಿಪೀಟ್. ಸೊ ಇದು ಕೂತ್ರೆ ಏನಾಗ್ತದೆ? 0.1111 ಸಾಕು. 4 ಅಂಕಿಯವರೆಗೂ ಅಷ್ಟೇ ತೊಗೊತೀವಿ. 4 ಅಂಕಿಯವರೆಗೂ ಅಷ್ಟೇ ತೊಗೊತೀವಿ. ಹಾಂ, ಮುಂದೆನೂ ತೊಗೊಬೋದು, ಬಟ್ 4 ಅಂಕೆ ಸಾಕು. ಮಕ್ಕಳೇ, ನೀವೆಲ್ಲ ಜಾಣ ಮಕ್ಕಳಿದ್ದೀರಿ, ನೀವು ಸಹ ಜಾಣ ಮಕ್ಕಳಿದ್ದೀರಿ. ಆಯ್ತಾಯ್ತು, ನೀವೆಲ್ಲರೂ ಜಾಣ ಮಕ್ಕಳಿದ್ದೀರಿ. ಆನ್ಲೈನಲ್ಲಿ ನೋಡ್ತಿರೋ ಮಕ್ಕಳು ಸಹ ಜಾಣ ಮಕ್ಕಳಿದ್ದಾರೆ. ನೀವೆಲ್ಲರೂ ಜಾಣರಿದ್ದೀರಿ, ಎಲ್ಲರೂ ಜಾಣರಿದ್ದೀರಿ. ಒಳ್ಳೆಯದು. ಇನ್ನೂ ಜಾಣರಾಗಬೇಕು ಅಂದರೆ ಇಲ್ಲಿ ನಾನೊಂದು ಪಟ್ಟಿನ ಮಾಡಿದ್ದೇನೆ ಮಕ್ಕಳೇ. ಸಾಮಾನ್ಯವಾಗಿ ಎಕ್ಸಾಮಲ್ಲಿ ಕೇಳುವಂತಹ ಭಿನ್ನರಾಶಿಗಳು ಮತ್ತು ಅವುಗಳ ದಶಮಾಂಶ ರೂಪ. ಈಗ ನೋಡಿದ್ರಿ ನೀವೆಲ್ಲ, ಬಡವರ ಭಾಗಕಾರ ಎಷ್ಟು ಉದ್ದ ಹೋಗ್ತದೆ ಒಮ್ಮೊಮ್ಮೆ, ಹೌದಾ? ಒಮ್ಮೊಮ್ಮೆ ಬಡವರ ಭಾಗಕಾರ ಏನಾಗ್ತದೆ ಅಂದರೆ ಎಷ್ಟು ಉದ್ದ ಹೋಗ್ತದೆ. ನಮಗೆ 2/11 ಇದು ಭಿನ್ನರಾಶಿ ಕೊಟ್ಟಿರ್ತಾರೆ. ಇದರ ದಶಮಾಂಶ ರೂಪವೇನು ಅಂತ ಕೇಳಿರ್ತಾರೆ. ಆಪ್ಷನ್ A B C D ಕೊಟ್ಟಿರ್ತಾರೆ. ನಿಮಗೆ ಡೈರೆಕ್ಟ್ ಗೊತ್ತಿದ್ರೆ ಏನಂತ ಟ್ರಿಕ್ಸ್ ಗೊತ್ತಿದೆ. 9 2 ಝಾ ಏನಾಗ್ತದೆ? 10 ಅಲ್ಲಮ್ಮ. ಸೊ 0.1818 ಅನ್ನೋದು ಬರ್ತದೆ ಅಂತ ನಿಮಗೆ ಮುಂಚೆನೇ ಗೊತ್ತಿತ್ತು ಅಂದರೆ ನಿಮ್ಮ ಉತ್ತರ ಜಲ್ದಿ ಬರ್ತದಾ? ಈಸಿ ಆಗ್ತದಾ? ಇಲ್ಲ ನೀವು ಈ ಥರ ಭಾಗಕಾರ ಮಾಡ್ತಾ ಟೆಸ್ಟಲ್ಲಿ ಕುಂತ್ರೆ ಎಷ್ಟು ಟೈಮ್ ವೇಸ್ಟ್ ಆಗ್ತದೆ? ಟೈಮ್ ವೇಸ್ಟ್ ಆಗ್ತದಲ್ವಾ? ಸೊ ಈ ಕಾರಣಕ್ಕೆ ಮಕ್ಕಳೇ ನಾವು ಬಹಳ ವೇಗವಾಗಿ ಭಿನ್ನರಾಶಿಗಳನ್ನು ದಶಮಾಂಶ ರೂಪಕ್ಕೆ ಭಾಳ ಕ್ವಿಕ್ಕಾಗಿ ಚಿಟಿಕೆ ಹೊಡೆಯೋದ್ರಲ್ಲಿ ನೋಡಿದ ತಕ್ಷಣ ಹೇಳಬೇಕು ಅಂದರೆ ಇಷ್ಟು ಕಂಠಪಾಠ ಆಗಿರಬೇಕು. ಆಮೇಲೆ ಇದು ಕಂಠಪಾಠ ಮಾಡೋದು ಕಷ್ಟವೇನಲ್ಲ. ನೀವು ಕಂಠಪಾಠ ಮಾಡಬೇಕಾಗಿದ್ದು ಒಂದೇ ಒಂದು ಮಾರ್ಯಾರೆ 7. ಅದು ಓಡೋದು ಈಸಿ ಇದೆ, ಟ್ರಿಕ್ ಇದೆ. ಇಲ್ಲ, ಎಲ್ಲದೂ ಈಸಿ ಇದೆ. ಎಲ್ಲ ನೀವು ಕಂಠಪಾಠ ಮಾಡಬೇಕಾಗಿದ್ದು ಇಷ್ಟೇ. ವಿಶೇಷ ಭಿನ್ನರಾಶಿಗಳಿವೆಲ್ಲ. ಇವೆಲ್ಲ ಕೆಳಭಾಗದಲ್ಲಿದೆಯಲ್ಲ, 1/15, 1/20, 1/25, 1/32, 1/50, 1/64, 1/75. ಇದು ಭಾಳ ವಿಶೇಷ ಭಿನ್ನರಾಶಿ. ಭಾಳ ಅಪರೂಪ ಈ ಥರ ಬರ್ಬೋದು. ಅಪರೂಪ ಅವು ಸಹ ಬಹುತೇಕ ಕ್ಯಾನ್ಸಲ್ ಆಗ್ತವೆ. ಒಂದು ವೇಳೆ ಕ್ಯಾನ್ಸಲ್ ಆಗಲಿಲ್ಲಪ್ಪ ಅಂದರೆ ರೆಡಿ ಇರಬೇಕಲ್ವ ನಾವು.
ನಾವು ಅಲ್ಲಿ 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 ಕಷ್ಟಪಡಬೇಕಾ ಇಲ್ಲಿ ಕಷ್ಟಪಡಬೇಕಾ? ಎಲ್ಲಿ ಕಷ್ಟಪಡಬೇಕು, ಅಲ್ಲಿ ಅಲ್ಲಿ ಸುಖ ಪಡಬೇಕು. ಕರೆಕ್ಟಾ? ಹಾಂ. ಸೊ ನೋಡಿ, 4 ಅಂಕೆ 0 ಅಲ್ಲದ 4 ಅಂಕೆ ತೊಗೊಬೇಕಂತ ಕೊಟ್ಟಿರ್ತೀವಿ. ನೀವಷ್ಟು ಕಲ್ತ್ಬಿಡ್ರಿ, ತೊಂದರೆ ಇಲ್ಲ. ಹಾಂ, ಅರ್ಥ ಆಯ್ತಾ? ಓಕೆ. ಸೊ ಇಷ್ಟು ಕೆಲಸ ಆಗಬೇಕು ಮಕ್ಕಳೇ ಮುಂದಿನ ತರಗತಿಗೆ. ಒಮ್ಮೆ ಹೇಳ್ಬಿಡ್ತೇನೆ ಇದು ಎಷ್ಟು ಸುಲಭ ಇದೆ, ಇದನ್ನು ಯಾವ ರೀತಿ ಕಲಿಬೋದು ಸುಲಭವಾಗಿ ಅಂತ ಹೇಳ್ಬಿಡ್ತೇನೆ. ಇದು 1/2 0.5. ಈಗ ನೆನಪಿಡಿ, 2ಕ್ಕೆ 5 ಇಷ್ಟ, 5ಕ್ಕೆ 2 ಇಷ್ಟ, 2ಕ್ಕೆ 5 ಇಷ್ಟ, 5ಕ್ಕೆ ಕೆಳಗೆ 2 ಬಂದರೆ ಇದಕ್ಕೆ 5 ಗುಣಿಸ್ಬೇಕು ನೀವು. ಬಂತಾ? ಓಕೆ. 5 ಬಂದಾಗ ನೋಡ್ರಿ ಏನಾಗ್ತದೆ. 5ಕ್ಕೆ ಯಾರು ಇಷ್ಟ? 2 ಇಷ್ಟ. 2 ಗುಣಿಸ್ರಿ, 1 2 2. 2 ಗುಣಿಸ್ರಿ, 2 2 ಪಾಯಿಂಟ್ ಆದಮೇಲೆ ಇದಕ್ಕೆ 2 ಗುಣಿಸ್ರಿ, 3 2 ಇದಕ್ಕೆ 2 ಗುಣಿಸ್ರಿ, 4 2 2ಕ್ಕೆ 5 ಇಷ್ಟ, 5ಕ್ಕೆ ಇನ್ನಿಬ್ರು ಅದೇ ಥರ ಇದ್ರು. 11ಗೆ 9 ಇಷ್ಟ, 9ಗೆ ಅದು ಮುಂದೆ ಬರ್ತಾರೆ. ನೋಡಿ 9ಗೆ 11 ಇಷ್ಟ, 1 11 11. ಅದನ್ನು 2 ಸರಿ ಬರೀರಿ. ಇಲ್ಲಿ 11 ಮಲ್ಟಿಪ್ಲೈ ಮಾಡಿರಿ, 9 ಬಂದಾಗ ಛೇದದಲ್ಲಿ 9 ಬಂದಾಗ 11 ಮಲ್ಟಿಪ್ಲೈ ಮಾಡಿರಿ ಏನಾಗ್ತದೆ ಅಂಶಕ್ಕೆ? 2 11 22, 33, 44, 55. ಛೇದದಲ್ಲಿ 11 ಬಂದಾಗ ಅಂಶಕ್ಕೆ ಏನು ಗುಣಿಸ್ಬೇಕು? ಛೇದದಲ್ಲಿ 9 ಬಂದಾಗ ಅಂಶದಕ್ಕೆ ಏನು ಗುಣಿಸ್ತೀರಿ? 11. ಛೇದದಲ್ಲಿ 9 ಬಂದಾಗ ಅಂಶಕ್ಕೆ ಏನು ಗುಣಿಸ್ತೀರಿ? 11. ಸರಿ, ಆದರೆ ಛೇದದಲ್ಲಿ 11 ಬಂದಾಗ ಅಂಶಕ್ಕೆ ಏನು ಗುಣಿಸ್ತೀರಿ? 9. 9 1 0909. ಬರೀ ನಾನಲ್ಲ, 0909. 2 ಅಂಕೆ ಬರೀಬೇಕಲ್ಲ, ಹಾಗಾಗಿ 0909. ಹೌದು. 2/11 ಏನಾಗ್ತದೆ? ಇದಕ್ಕೆ 9 ಗುಣಿಸಿದ್ರೆ ಏನಾಗ್ತದೆ? 9 2 18 18, 27 27, 9 4 36 36, 9 5 45. ಈಸಿ. ಒಟ್ಟಾರೆ ನಾವೀಗ ಕುಂತಲೇ ನಾವು 4 ಕಲ್ತ್ಬಿಟ್ವಿ ಆಲ್ರೆಡಿ. ಒಂದು ಛೇದದಲ್ಲಿ 9 ಬಂದಾಗ, ಇನ್ನೊಂದು ಛೇದದಲ್ಲಿ 11 ಬಂದಾಗ, ರೈಟ್? ಛೇದದಲ್ಲಿ 2 ಬಂದಾಗ, ಛೇದದಲ್ಲಿ 5 ಬಂದಾಗ. ಸೊ ಇಷ್ಟಂತೂ ಮುಗೀತು ಮಕ್ಕಳೇ, ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ ನೋಡಿ. ಇಂಟ್ರೆಸ್ಟಿಂಗ್ ಇದೆ. ಛೇದದಲ್ಲಿ 3 ಬಂತಂದರೆ 3 ಗುಣಿಸ್ಬಿಡಿ, ಮೇಲ್ಗಡೆ 3 ಮಾಡಿಬಿಡಿ. 0.3333, 3 1 3, 4 ಸರಿ ಬರೆದ್ಬಿಟ್ರಿ. ಇಲ್ಲಿ ಮೇಲೆ 3 ಗುಣಿಸ್ಬಿಡ್ರಿ, 3 2 6, ಅದನ್ನು 2 ಸರಿ ಬರೆದ್ಬಿಟ್ರಿ. ಅಷ್ಟೇ, ಮುಗೀತು ಕತೆ. ಅರ್ಥ ಆಯ್ತಾ? 3 ಬಂದರೆ 3ನೇ ಗುಣಿಸ್ಬಿಡ್ಬೇಕು. 4 ಬಂದರೆ 20. 4 ಬಂತು ಅಂದರೆ ನೋ 25 ಗುಣಿಸ್ಬೇಕು. 4 ಬಂದರೆ ಏನು ಗುಣಿಸ್ಬೇಕು? 25. 25 1 25, 25 3 ಈಸಿ. 5 ಬಂತಂದರೆ ಗೊತ್ತಿದೆ, 2 ಗುಣಿಸ್ತೀರಿ. 6 ಬಂತಂದರೆ ನೀವೇನು ಮಾಡೋದು ಬೇಕಿಲ್ಲ, ಇದೊಂದು ನೆನ್ಪಿಟ್ಕೊಳ್ಳಿ ಅಷ್ಟೇ ಸಾಕು. ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಹೇಳ್ತೀನಿ ತಡೀರಿ, ಹೇಳ್ತೇನೆ. ಸೊ ಇದೇನಿದೆ, 16 6 6 ಅಂತ ಬಂದಂಗಿದೆ. ನಾನು 2 ಹೇಳ್ಕೊತೀನಿ ನೆನ್ಪಿಟ್ಕೊಳೋದಕ್ಕೆ. 0.1616 ಅಂತ ಇದೆ. ಸರಿ, ಸೊ ನಾನು 16 ಅಷ್ಟು ಇಡ್ತೀನಿ. 1 ಇರೋದಕ್ಕೆ 16 ಆಯಿತು. 5 ಆದರೆ ಏನಾಗಬೇಕು? 16 5 80 ಚಿಲ್ಲರೆ ಆಗಬೇಕು ಅಲ್ವಾ? ಸೊ 80 8333 ಈ ಥರ ನೆನ್ಪಿಟ್ಕೊತೀನಿ ನಾನು. ಅರ್ಥ ಆಯ್ತಾ? 16 5 ಬಂತಲ್ವಾ? 1 ಇದ್ದರೆ 16, 5 ಆದರೆ 80. ಅದು ಬರೀ 16 ಅಂತ 16666 ಅಂತ ಇತ್ತಲ್ವ? ಹಾಗಾದರೆ ಇದು ಬರೀ 80 ಆಗುತ್ತಾ? ಇಲ್ಲ, 0.8333 ಈ ಥರ ನೀವು ಆಲೋಚನೆ ಮಾಡ್ಬೋದು. 1 ನಿಮಿಷ ಬಂದೆ. 1/7 ಅರ್ಥ ಆಗಿದೆಯಾ? 7 ಬಂದರೆ ಏನು ಗುಣಿಸ್ತೀರಿ? 14 ಗುಣಿಸ್ಬಿಟ್ಟು ಡಬಲ್ ಮಾಡಬೇಕು. 14 ಡಬಲ್ 28 ಡಬಲ್ 56, 1 ಜಾಸ್ತಿ ಮಾಡಿರಿ, ಆಯಿತಾ? 42 ಡಬಲ್ 84, 1 ಜಾಸ್ತಿ ಮಾಡಿ, ಆಯಿತಾ? 7 4 56, ಸಾರಿ 14 4 56, 4/7 ಇದೆ. 14 ಮಲ್ಟಿಪ್ಲೈ ಮಾಡ್ತೀರಿ. 14 4 56 ಡಬಲ್ 112, 1 ದಶಕ ಆಗುತ್ತಲ್ಲ, ಅದಕ್ಕೇನಾಗುತ್ತೆ ಅವಾಗ? 5 7 1 2, ಕರೆಕ್ಟ್? 1 2 112 ಡಬಲ್ ಏನಾಗುತ್ತೆ? 224 ಎಲ್ಲ ಸೇರಿ ಏನಾಗುತ್ತೆ? 5
6 + 1 7 1 4. ಇದು ಸ್ವಲ್ಪ ನೀವು 7 ಟೇಬಲ್ಸಿನ ಸ್ವಲ್ಪ ನೀವು ಲಾಜಿಕ್ ರಿಲೇಷನ್ ಯೂಸ್ ಮಾಡಿ ಕಂಠಪಾಠ ಮಾಡಬೇಕು. ಇದು ಲೇಟ್ ಆಗ್ತದೆ, ಸ್ವಲ್ಪ ಲೇಟ್ ಆಗ್ತದೆ, ಅರ್ಥ ಆಯ್ತಾ? ಲೇಟ್ ಆಗ್ತದೆ. 8 ಭಾಳ ಈಸಿ. 12 ಟೇಬಲ್ಸ್ 12 12 1 12 12 3 36 360. ಅದಕ್ಕೆ 5 ಟೇಬಲ್ಸ್ ಸೇರಿಸ್ಬೇಕು. 5 3 15 360 + 15 375. ಹಾಂ, ಹೌದು. ಸೊ 12 3 36 ಮೇಲೆ ಬರಬೇಕು. 12 5 60 ಮೇಲೆ ಬರಬೇಕು. ಕರೆಕ್ಟಾ? 12 7 84 ಮೇಲೆ ಬರಬೇಕು. ಓ, ಇನ್ನೂ ಬೀಸಿ. ಸೂಪರ್. ಇನ್ನೊಂದು ಸರಿ ಹೇಳಿ. ಸೊ ಇದು 25, 3 75, 5 125, 7 175, 225. ಹಾಂ, ಓಕೆ. ಅರ್ಥ ಆಗಲಿಲ್ಲ. ಒಂದು ನಿಮಿಷ ಒಬ್ಬರೇ ಧನುಶ್ರೀ ಹೇಳಿ. ಎಲ್ಲಿದೆ 3 ಇಲ್ಲಿ? ಇದಾ? 1ಕ್ಕೆ 2 ಸೇರಿಸಿದ್ರೆ 3. ಅದು ಹೆಂಗೆ 2 ಹೆಂಗೆ ಸೇರಿಸಿದ್ರೆ? ಇದಕ್ಕೆ 2 ಸೇರಿಸಿದ್ರೆ 3 3 7. ಹಾಂ, ನಾಟ್ ರೈಟ್. ಐ ಡೋಂಟ್ ಅಗ್ರಿ. 1ಕ್ಕೆ 2 ಸೇರಿಸಿದ್ರೆ 3, 6ಕ್ಕೆ 2 ಸೇರಿಸಿದ್ರೆ 8. ಹಾಗಿದ್ಮೇಲೆ 3 7ಕ್ಕೆ 3 ಸೇರಿಸ್ಬೇಕಲ್ವಾ? 10 ಆಗುತ್ತೆ. ನೀವು ಹೇಳೋ ಲಾಜಿಕ್ ಪ್ರಕಾರ. ನನ್ನ ಮೆಥಡ್ ಇಷ್ಟು ಈಸಿ ಇದೆ ನೋಡಪ್ಪ. ಏನಂತ ಇದೆ ಗೊತ್ತಾ? 25 ಬಗ್ಗೆ ನೆನಪಿದೆಯಲ್ಲ? ಸರಿ, 4ಕ್ಕೆ 25, 4ಕ್ಕೆ 25, 8ಕ್ಕೂ 25. 25 ಬಳಸಿ. ಯಾವ ಥರ ಬಳಸಿ? 25 1 25, 25 3 75, 25 5 125. ಬರೀ 2 ಅಂಕಿ ಅಷ್ಟೇ ಬರೀರಿ. 25 7 175. ಸರಿನಾ? ಓಕೆ. ಹಾಂ, 12 1 1 ಬರೀರಿ ಅಷ್ಟೇ. ಅದಕ್ಕೆ 12ರಲ್ಲಿ ಮೊದಲನೇ ಭಾಗ. 12 3 3 ಅಷ್ಟೇ ಬರೀರಿ. 12 5 6 ಅಷ್ಟೇ ಬರೀರಿ. 12 7 8 ಅಷ್ಟೇ ಬರೀರಿ. ಕ್ಲಿಯರ್? 12 75. ಇದು ಯಾವಾಗಲೂ ವರ್ಕ್ ಆಗ್ತದೆ, ಯಾವಾಗಲೂ ವರ್ಕ್ ಆಗುತ್ತೆ. ಇದು ಕನ್ಫ್ಯೂಷನ್ ಇಲ್ಲ. ಅಥವಾ ಸ್ವಲ್ಪ ಕಷ್ಟಪಟ್ಟರೆ ಕಂಠಪಾಠ ಮಾಡ್ಬೋದು. 125 ಮಗ್ಗಿ ಬರಲ್ಲೇನ್ರಿ? ಹಲೋ, 125 ಮಗ್ಗಿ ಬರಲ್ವಾ? ಇಲ್ಲ, ಅದನ್ನೂ ಸ್ವಲ್ಪ ಟ್ರೈ ಮಾಡ್ಬೋದು. ಆ ಥರನೂ ಯೋಚನೆ ಮಾಡ್ಬೋದು. ಓಕೆ, ರೈಟ್, ಫ್ಯಾಂಟಾಸ್ಟಿಕ್ ಮಕ್ಕಳೇ. ಎಲ್ಲದನ್ನು ನೋಡಿದಿರಿ. ಇದನ್ನು ಸ್ವಲ್ಪ ಇದಕ್ಕೂ ಟ್ರಿಕ್ಸ್ ಇದೆ, ಇಲ್ಲ ಅಂತಲ್ಲ. ಫಾರ್ ಎಕ್ಸಾಂಪಲ್ 5ಕ್ಕೆ ಯಾರು ಇಷ್ಟ? ಕೆಳಗಡೆ 2 ಸೇಮ್. 0 ಹೆಚ್ಚಿಗೆ ಆಗಿದ್ದಕ್ಕೆ ಒಂದು 0 ಜಾಸ್ತಿ ಮಾಡ್ಬೇಕು. ಇಲ್ಲೊಂದು 0 ಜಾಸ್ತಿ ಆಯಿತು, ಮೇಲೊಂದು 0 ಜಾಸ್ತಿ ಆಯಿತು. ಸ್ವಲ್ಪ ಕಂಠಪಾಠ ಮಾಡಿಬಿಡ್ರಿ. 15 ಇದೆ, 16 ಇದೆ, 6 to 5 ಬರ್ತದೆ. ಸ್ವಲ್ಪ ನೀವು ಕೋರಿಲೇಟ್ ಮಾಡಿದ್ರೆ ಬರ್ತದೆ, ಏನು ಕಷ್ಟ ಏನಿಲ್ಲ. ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರ್ತದೆ. ಸೊ ಇಷ್ಟು ಪ್ರಶ್ನೆಗಳ ಚರ್ಚೆಯೊಂದಿಗೆ ಮುಂದಿನ ತರಗತಿ ವೇಳೆಗೆ ಈ ದಶಮಾಂಶಗಳ ಸಂಖ್ಯೆಗಳ ಮೌಲ್ಯ ನಿಮಗೆ ಗೊತ್ತಿದ್ದರೆ ಮುಂದಿನ ತರಗತಿ ಭಾಳ ಇಷ್ಟಪಡ್ತೀರಿ, ಭಾಳ ಸುಲಭ ಆಗ್ತದೆ. ಖುಷಿಯಾಗಿ ನಾವು ನೀವೆಲ್ಲರೂ ಕಲಿಯೋಣ ಅಂತ ಹೇಳ್ತಿರ್ತೀನಿ. ತರಗತಿ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್.